श्रीसिद्धेभ्यः नमो अरिहन्ताणं नमो सिद्धाणं नमो आयर्याणं नमो अज्जायाणं नमो लोये सव्वसावणम् ओंकारं बिन्दुसंयुक्तं नित्यं ध्यायन्ति योगिनः कामदं मोक्षदं चैव ओंकाराय नमो नमः अविरलशब्दघनौघलप्रक्षालितसकलभूतलमलकलङ्का मुनिभिरुपासिततीर्था सरस्वती हरितुनो दुरितान् अज्ञानतिमिरान्धानां ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। मङ्गलं भगवान् वीरो मङ्गलं गौतमो गणी मङ्गलं कुन्दकुन्दार्यो जैनधर्मोऽस्तु मङ्गलं सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनम्। श्रीमत्परमगम्भीरं स्याद्वादामोघलाञ्छनं जीयात्रैलोक्यनाथस्य शासनं जिनशासनम्। ನಮ್ಮ ಆನ್ಲೈನ್ ಸ್ವಾಧ್ಯಾಯದ ಕ್ರಮದಲ್ಲಿ ನಮ್ಮ ಚರ್ಚೆ ಕರ್ಮಗಳನ್ನು ಆಧರಿಸಿ ನಡೀತಾ ಇದೆ. ನಿನ್ನೆಯವರೆಗೆ ನಮ್ಮ ಚರ್ಚೆ ದ್ರವ್ಯಕರ್ಮ, ನೋಕರ್ಮ ಮತ್ತು ಭಾವಕರ್ಮಗಳ ಸ್ವರೂಪವನ್ನು ಆಧರಿಸಿ ನಡೆದಿದೆ. ನಿಜವಾಗಿ ದ್ರವ್ಯಕರ್ಮಗಳು ಅಂತ ಹೇಳಿದರೆ ಯಾವ ರೀತಿ ಇರ್ತವೆ, ಹೇಗೆ ಕಾಣಿಸ್ತವೆ ದ್ರವ್ಯಕರ್ಮಗಳು, ಯಾವ ರೀತಿಯಾಗಿರ್ತವೆ? ನಿಜವಾಗ್ಲೂ ದ್ರವ್ಯಕರ್ಮಗಳು ಕಣ್ಣಿಗೆ ಕಾಣಿಸೋದಿಲ್ಲ, ಚಕ್ಷು ಇಂದ್ರಿಯ ಗೋಚರ ಇಲ್ಲ. ಆದರೆ ಸಾಮಾನ್ಯವಾಗಿ ಏನು ಹೇಳಿದ್ರು, ಯಾವ ಧೂಳಿನ ಕಣಗಳಿದೆ, ಪುದ್ಗಲ ಪರಮಾಣುಗಳಂತ ಹೇಳಿದ್ರಲ್ಲ, ಈ ಪುದ್ಗಲ ಪರಮಾಣುಗಳು ಪ್ರಪಂಚದ ಎಲ್ಲ ಕಡೆಗೂ ವಿದ್ಯಮಾನ ಇದೆ. ಆ ಪುದ್ಗಲ ಪರಮಾಣುಗಳಲ್ಲೂ ಕೂಡ ಕ್ಯಾಟಗರಿ ಇದೆ. ಸ್ವಲ್ಪ ಸ್ವಲ್ಪ ವಿಶೇಷ ವಿಚಾರಗಳು ಪ್ರತಿದಿನ ಬರ್ತಾ ಇರುತ್ತೆ. ಅದನ್ನು ನಾವು ತಿಳ್ಕೊಂಡು ಮನನ ಮಾಡಿ ಅದನ್ನು ಧಾರಣೆ ಮಾಡ್ತಾ ಮುಂದೆ ಹೋದರೆ ಇದೆಲ್ಲ ಸಾಮಾನ್ಯ ವಿಚಾರಗಳು ಮುಗಿಯೋ ಅಷ್ಟರಲ್ಲಿ ಜೈನ ಧರ್ಮದ ಒಂದು ಸಂಪೂರ್ಣವಾದಂತಹ ಯಾವ ಬೇಸಿಕ್ ಜ್ಞಾನ ಇದೆ ಅದೆಲ್ಲವೂ ನಮಗೆ ಬಂದಂತೆ ಆಗುತ್ತೆ. ಹಾಗಾಗಿ ಪ್ರತಿದಿನದ ವಿಚಾರವನ್ನು ಮನನ ಮಾಡಿಕೊಂಡು ಹೋಗೋದಿದೆ. ಈ ಯಾವ ಧೂಳಿನ ಕಣಗಳು ಇರುವಂತೆ ಯಾವ ಈ ಪುದ್ಗಲ ಪರಮಾಣುಗಳಿದೆ, ಈ ಪುದ್ಗಲ ಪರಮಾಣುಗಳಲ್ಲಿ ಅನೇಕ ರೀತಿಯಾದ ಪುದ್ಗಲ ಪರಮಾಣುಗಳಿದೆ. ಒಂದು ರೀತಿಯಾದ ಪುದ್ಗಲ ಪರಮಾಣು ಇದೆಯೇನು? ನಮ್ಮ ಕಣ್ಣಿಗೆ ಇಡೀ ಪ್ರಪಂಚದಲ್ಲಿ ಅನೇಕ ವಿಚಿತ್ರ ವಿಚಾರಗಳು, ವಿಷಯಗಳು ನೋಡಲಿಕ್ಕೆ ಸಿಗುತ್ತೆ. ಎಲ್ಲವೂ ಪರಮಾಣುಗಳ ಚಮತ್ಕಾರವೇ ಇದೆ. ಅಮೇಝಿಂಗ್, ಎಂಥ ಆಶ್ಚರ್ಯಕಾರಿ ವಿಚಾರಗಳನ್ನು ನಾವು ನೋಡ್ತೇವೆ. ಸುಂದರವಾದದ್ದು, ಕುರೂಪವಾದಂಥದ್ದು, ಒಳ್ಳೆಯದು, ಕೆಟ್ಟದ್ದು ಎಲ್ಲ ಏನೇನು ಕಾಣಿಸ್ತಾ ಇದೆ ವಸ್ತುಗಳ ಪರಿಣಾಮನೆ, ಅದೆಲ್ಲ ಪುದ್ಗಲದ ಸ್ವರೂಪ ಇದೆ. ಅದೆಲ್ಲ ಪರಮಾಣುಗಳಿದೆ. ಅನೇಕ ರೀತಿಯಾದ ಪರಮಾಣುಗಳಿದೆ, ಅನಂತ ಪ್ರಕಾರದ ಪರಮಾಣುಗಳಿದೆ. ಅದರಲ್ಲಿ ಆಚಾರ್ಯರು ಮುಖ್ಯವಾಗಿ 5 ಪ್ರಕಾರದ ಪರಮಾಣುಗಳನ್ನು ಹೇಳ್ತಾರೆ. ಕಾರ್ಮಾನುವರ್ಗಣ, ತೇಜಸ್ವರ್ಗಣ, ಆಹಾರವರ್ಗಣ, ಭಾಷಾವರ್ಗಣ, ಮನೋವರ್ಗಣ. ಈ ಯಾವ ಮೇನ್ ಕೆಟಗರಿ ಇದೆ, ಮುಖ್ಯವಾದ ಯಾವ ಈ 5 ಕೆಟಗರಿ ಇದೆ, ಇದರಲ್ಲಿ ಕರ್ಮ ಪರಮಾಣುಗಳ ಒಂದು ಕೆಟಗರಿ ಇದೆ. ಅದಕ್ಕೇನಂತಾರೆ? ಕಾರ್ಮಾಣ ವರ್ಗನೆಗಳು. ಕಾರ್ಮನ ವರ್ಗನೆಗಳು ಏನು ಮಾಡುತ್ತೆ? ವರ್ಗಣೆ ಅಂದರೆ ಸಾಮಾನ್ಯವಾಗಿ ಇಲ್ಲಿ ಪರಮಾಣು ಅಂತ ತಿಳ್ಕೊಳ್ಳೋಣ ನಾವು, ಸಾಮಾನ್ಯವಾಗಿ ಸ್ಥೂಲವಾಗಿ. ಯಾವ ಈ ಕಾರ್ಮಣ ವರ್ಗನೆಗಳಿದೆ, ಈ ಕಾರ್ಮನ ವರ್ಗನೆಗಳ ಯಾವ ಕೆಟಗರಿ ರೂಪ ಪುದ್ಗಲ ಪರಮಾಣುಗಳಿದೆ,
ಈ ಕರ್ಮನ ವರ್ಗನೆಗಳು ಕರ್ಮರೂಪವಾಗಿ ಪರಿಣಮಿಸುತ್ತೆ. ಅರ್ಥ ಆಗುತ್ತೆ ಏನ? ಭಾಷಾ ವರ್ಗನೆಗಳಿದೆ. ಭಾಷಾ ವರ್ಗನೆಗಳು ಯಾವುದಿದೆ ಅವು ಭಾಷಾ ರೂಪವಾಗಿ ಪರಿಣಮಿಸ್ತವೆ. ಆಗತ್ತೆ. ತೇಜಸ್ ವರ್ಗನೆಗಳು ತೇಜಸ್ ಶರೀರ ರೂಪವಾಗಿ ಪರಿಣಮಿಸ್ತವೆ. ಹಾಗೇನೆ ಕರ್ಮನ ವರ್ಗನೆಗಳು ಕರ್ಮರೂಪವಾಗಿ ಪರಿಣಮಿಸ್ತವೆ. ಈ ಕರ್ಮನ ವರ್ಗನೆಗಳು ಸಂಪೂರ್ಣ ಮೂರು ಲೋಕದಲ್ಲಿ ವ್ಯಾಪ್ತವಾಗಿವೆ. ನಾವು ನೋಡ್ತೇವೆ ಅನಂತ ಪ್ರಕಾರದ ಜೀವಿಗಳಿದೆ. ಏಕೇಂದ್ರಿಯದಿಂದ ಪಂಚೇಂದ್ರಿಯವರೆಗೆ ಎಷ್ಟು ಪ್ರಕಾರದ ಜೀವಿಗಳಿದೆ. ದೇವ, ಮನುಷ್ಯ, ತಿರಿಯಂಚ, ನಾರಕಿ, ಅದರಲ್ಲೂ ಮನುಷ್ಯರಲ್ಲಿ ಎಷ್ಟು ಪ್ರಕಾರರು. ಆ ಮನುಷ್ಯರಲ್ಲಿ ಯಾವ್ಯಾವ ರೀತಿಯಾದ ಪರಿಣಾಮವನ್ನು ಮಾಡ್ತಕ್ಕಂತಹ ಜೀವಿಗಳು. ಬಾಲಕನಿಗೊಂಥರ ಪರಿಣಾಮ, ಯುವಕನಿಗೊಂಥರ ಪರಿಣಾಮ, ಅದೇ ರೀತಿಯಾಗಿ ವೃದ್ಧರಿಗೆ ಒಂದು ರೀತಿಯಾದ ಪರಿಣಾಮ. ಅನೇಕ ರೀತಿಯಾದ ಪರಿಣಾಮಗಳು ಉತ್ಪನ್ನ ಆಗ್ತಾ ಇರುತ್ತೆ. ತಿರ್ಯಂಚ ಗತಿಯಲ್ಲಿ ಎಷ್ಟು ಪ್ರಕಾರದ ಜೀವಿಗಳಿದೆ. ಏಕೇಂದ್ರಿಯ ಜೀವ, ದ್ವಿಂದ್ರಿಯ, ತೀಂದ್ರಿಯ, ಚತುರಿಂದ್ರಿಯ, ಪಂಚೇಂದ್ರಿಯ, ಸನ್ನಿ, ಅಸನ್ನಿ, ಎಷ್ಟೆಲ್ಲ ಪ್ರಕಾರದ ಜೀವಿಗಳಿದೆ. ಇಷ್ಟೆಲ್ಲ ಪ್ರಕಾರದ ಯಾವ ಜೀವಿಗಳಿದೆ, ಯಾವ ದೇವಗತಿ ಇದೆ. ದೇವಗತಿಯಲ್ಲಿ ಕೂಡ ಅನೇಕ ರೀತಿಯಾದಂತಹ ಜೀವಿಗಳನ್ನು ನಾವು ನೋಡ್ತೇವೆ. ಅನೇಕ ರೀತಿಯಾದಂತಹ ಪರಿಣಾಮಗಳನ್ನು ಆ ಜೀವಿಗಳು ಮಾಡ್ತವೆ. ನರಕಗತಿಯಲ್ಲಂತೂ ಅನೇಕ ರೀತಿಯಾದ ವಿಕೃತ ಪರಿಣಾಮಗಳನ್ನು ನಾವು ನೋಡ್ತಾನೆ ಇರ್ತೇವೆ. ಹೀಗೆ ಅನೇಕ ರೀತಿಯಾದ ಪರಿಣಾಮಗಳು ಉತ್ಪನ್ನ ಆಗ್ತಾನೆ ಇರ್ತವೆ ಜೀವಕ್ಕೆ. ಮತ್ತು ಅನಂತಾನಂತ ಜೀವಿಗಳು, ಆ ಅನಂತಾನಂತ ಜೀವಿಗಳ ಒಂದು ಸಮಯದ ಅನಂತಾನಂತ ಪರಿಣಾಮಗಳು. ಆ ಅನಂತಾನಂತ ಯಾವ ಪರಿಣಾಮಗಳಿದೆ, ಆ ಅನಂತಾನಂತ ಪರಿಣಾಮಗಳ ನಿಮಿತ್ತದಿಂದ ಎಲ್ಲ ಜೀವಿಗಳಿಗೂ ಅವರವರ ಭಾವನೆಗಳಿಗೆ ತಕ್ಕಂತೆ ಕರ್ಮ ಪರಮಾಣುಗಳು ಬಂಧ ಆಗ್ತಾ ಇವೆ. ಇದಕ್ಕೇನಂತ ಇದ್ದಾರೆ, ದ್ರವ್ಯ ಕರ್ಮ ಅಂತ ಹೇಳಿದ್ರೆ ಕರ್ಮನ ವರ್ಗನಗಳು ಕರ್ಮರೂಪವಾಗಿ ಪರಿಣಮಿಸುವಂತಹ ಪ್ರಕ್ರಿಯೆಗೆ ದ್ರವ್ಯ ಕರ್ಮದ ಬಂಧ ಅಂತ ಕರೀತಾರೆ. ಇನ್ನು ಈ ದ್ರವ್ಯ ಕರ್ಮದ ಬಂಧ ಇದೆಯಲ್ಲ, ಈ ಬಂಧ ಆಯಿತು ಈ ದ್ರವ್ಯ ಕರ್ಮದ ಬಂಧ ಆದಮೇಲೆ ಇನ್ನು ಇದಕ್ಕೆ ಉದಯ ಬರೋ ತನಕ ಇದ್ರ ಬಗ್ಗೆ ಇನ್ನೇನು ಮಾತಾಡೋ ಹಾಗಿಲ್ಲ. ಎಲ್ಲಿವರೆಗೆ ಉದಯ ಬರೋದಿಲ್ಲ ಅಲ್ಲಿವರೆಗೆ ಇದರ ಬಗ್ಗೆ ನಾವೇನು ಮಾತಾಡೋದಿಲ್ಲ. ಅರ್ಥ ಆಗುತ್ತೆ? ಮಗು SSLC ಎಕ್ಸಾಮ್ ಬರೀತು. SSLC ಎಕ್ಸಾಮ್ ಬರೆದ ನಂತರ ಇನ್ನು ಎಲ್ಲಿವರೆಗೆ ರಿಸಲ್ಟ್ ಬರೋದಿಲ್ವಲ್ಲ ಅಲ್ಲಿವರೆಗೆ ಆರಾಮಾಗಿದ್ದಾನೆ ಮಗು. ಎಕ್ಸಾಮ್ ಚೆನ್ನಾಗಿ ಹೋಗಿದೆಯೋ ಚೆನ್ನಾಗಿ ಹೋಗಿಲ್ವೋ ಅದು ಮುಖ್ಯ ಇಲ್ಲ. ಮುಖ್ಯ ಏನಿದೆ, ಈಗ ವಾಸ್ತವಿಕವಾಗಿ ಅವನು ರಿಸಲ್ಟ್ ಬರೋ ತನಕ ಆರಾಮಿದ್ದಾನೆ, ಬಿಂದಾಸಿದ್ದಾನೆ, ಮಜಾ ಮಾಡ್ತಾ ಇದ್ದಾನೆ. ಮತ್ತು ಇನ್ನೇನು ರಿಸಲ್ಟ್ ಬರೋ ಸಮಯಕ್ಕೆ ಹತ್ರ ಬರೋಕ್ಕೆ ಶುರು ಆಗುತ್ತೆ. ಅವಾಗೇನಾಗುತ್ತೆ, ಯಾರ ಪೇಪರ್ ಚೆನ್ನಾಗಿ ಹೋಗಿದೆ ಅವನು ಆರಾಮಾಗಿರ್ತಾನೆ, ಬರಲಿ ರಿಸಲ್ಟ್ ಬರಲಿ ಅಂತಿರ್ತಾನೆ. ಮತ್ತು ಯಾರ್ದು ಪೇಪರ್ ಚೆನ್ನಾಗಿ ಹೋಗಿಲ್ಲ ಆ ಮಗು ಏನು ಮಾಡ್ತಿರುತ್ತೆ, ಅವನು ಬೇಜಾರಲ್ಲಿರ್ತಾನೆ, ಮೂಡ್ ಆಫ್ ಮಾಡ್ಕೊಂಡಿರ್ತಾನೆ, ಬೇಜಾರು ಮಾಡ್ಕೊಂಡಿರುವಂತೆ ತೋರಿಸ್ತಾ ಇರ್ತಾನೆ. ಅದರಲ್ಲಿ ಏನು ಗೊತ್ತಾಗ್ತಾ ಇದೆ, ಅವನ ಪರೀಕ್ಷೆ ಚೆನ್ನಾಗಿ ಹೋಗಿಲ್ಲ, ಚೆನ್ನಾಗಿ ಎಕ್ಸಾಮ್ ಬರೋದಿಲ್ಲ ಅವನು ಆದರೆ ಎಲ್ಲಿವರೆಗೆ ರಿಸಲ್ಟ್ ಬರೋದಿಲ್ಲ ಅಲ್ಲಿವರೆಗೆ ಅವನು ಆರಾಮಾಗಿರ್ತಾನೆ ಹಾಗಿಲ್ಲೇನು ಹೇಳ್ತಾ ಇದ್ದಾರೆ, ಯಾವಾಗ ಈ ದ್ರವ್ಯ ಕರ್ಮದ ಬಂಧ ಆಗುತ್ತಲ್ಲ ಆವಾಗ ಜೀವಕ್ಕೇನೂ ಗೊತ್ತಾಗೋದಿಲ್ಲ. ಆದರೆ ಯಾವ ಸಮಯದಲ್ಲಿ ದ್ರವ್ಯ ಕರ್ಮದ ಬಂಧ ಆಗ್ತಾ ಇದೆ ಆ ಸಮಯದಲ್ಲಿ ಜೀವ ತಾನು ಮಾಡುವಂತಹ ಯಾವ ಮೋಹರಾಗದ್ವೇಷ ರೂಪ ಪರಿಣಾಮಗಳಿದೆ ಅವುಗಳ ಅನುಭವಕ್ಕಂತೂ ಬಂದೇ ಬರ್ತವೆ. ಮುಖ್ಯ ಮೋಹರಾಗದ್ವೇಷ ಪರಿಣಾಮಗಳಿದೆ. ಉದಾಹರಣೆಗೆ ಪಾರ್ಶ್ವನಾಥ ಮುನಿಗೆ ಕಮಠ ಉಪಸರ್ಗ ಮಾಡ್ದ. ನಿಜವಾಗಿ ಉಪಸರ್ಗ ಯಾಕಾಯಿತು ಪಾರ್ಶ್ವನಾಥ ಮುನಿಗೆ? ಪಾರ್ಶ್ವನಾಥ ಮುನಿಗೆ ಉಪಸರ್ಗ ಅವರ ಪೂರ್ವಬದ್ಧ ಪಾಪ ಕರ್ಮದ ಉದಯ ಬಂದಿತ್ತು, ಅದಕ್ಕೆ ಉಪಸರ್ಗ ಆಯಿತು.
ಏನ್ ಹೇಳ್ತಿದ್ದಾರೆ? ಪಾರ್ಶ್ವನಾಥ ಮುನಿಗೆ ಉಪಸರ್ಗ ಯಾಕಾಯಿತು? ಪೂರ್ವಬದ್ಧ ಪಾಪಕರ್ಮದ ಬಂಧ ಇತ್ತು, ಅದಕ್ಕೆ ಕರ್ಮದ ಯಾವ ಉದಯ ಇತ್ತು ಆ ಕಾರಣದಿಂದ ಉಪಸರ್ಗ ಆಯಿತು. ಕಮಟ ನಿಮಿತ್ತ ಮಾತ್ರ ಇದ್ದಾನೆ, ಕಮಟಂದು ಏನು ತಪ್ಪಿದೆ ಅದರಲ್ಲಿ? ಕಮಟ ನಿಮಿತ್ತ ಮಾತ್ರ ಇದ್ದಾನೆ, ಕಮಟನಿಂದ ಉಪಸರ್ಗ ಆಗಿಲ್ಲ. ನಿಜವಾಗ್ಲು ಉಪಸರ್ಗ ಪಾರ್ಶ್ವನಾಥ ಮುನಿಯ ಪೂರ್ವಬದ್ಧ ಕರ್ಮದಿಂದ ಆಗಿದೆ. ಮತ್ತು ಕಮಟನಿಗೆ ಯಾಕೆ ಬೈತೀರಿ ನೀವು? ಅರೆ, ಕಮಠ ಉಪಸರ್ಗ ಮಾಡಿಲ್ಲ ಅನ್ನೋದು ನಿಜ ಇದ್ರೂ ಕೂಡ ಉಪಸರ್ಗ ಮಾಡುವಂತಹ ಪರಿಣಾಮವನ್ನ ಮಾಡಿದ್ನಲ್ಲ. ಏನು ಹೇಳ್ತಾರೆ? ಉಪಸರ್ಗವನ್ನ ಮಾಡಬೇಕು, ಮುನಿಗೆ ಕಷ್ಟವನ್ನ ಕೊಡಬೇಕು ಅನ್ನತಕ್ಕಂತಹ ಯಾವ ಮೋಹ ಅಥವಾ ಯಾವ ದ್ವೇಷರೂಪ ಪರಿಣಾಮವನ್ನ ಮಾಡ್ದ, ಆ ದ್ವೇಷರೂಪ ಪರಿಣಾಮ ಅದು ವಾಸ್ತವಿಕವಾಗಿ ಕರ್ಮಬಂಧಕ್ಕೆ ಕಾರಣ ಇದೆ. ಉಪಸರ್ಗವಂತೂ ನೋಡಿ, ಯಾವ ಜೀವಕ್ಕೂ ಇಷ್ಟ ಅನಿಷ್ಟದ ಪ್ರಾಪ್ತಿ ಅವರವರ ಕರ್ಮದ ಉದಯದಿಂದ ಆಗುತ್ತೆ. ಅದರಲ್ಲಿ ಅನ್ಯ ದ್ರವ್ಯ ನೋ ಕರ್ಮ ಇದೆಯಲ್ಲ. ಹಾಗಾಗಿ ಮೂಲ ಕಾರಣ ಯಾರಿದ್ದಾರೆ? ಮೋಹರಾಗ ದ್ವೇಷ. ಎಲ್ಲಿವರೆಗೆ ಯಾವಾಗ ಇವನು ಕರ್ಮಬಂಧ ಮಾಡ್ತಾ ಇದ್ದಾನೆ ಅವಾಗ ಏನು ಕಷ್ಟ ಆಗೋದಿಲ್ಲ, ಇವನಿಗೆ ಮಜಾ ಬರ್ತಾ ಇರುತ್ತೆ. ಹೇಳ್ತಾರಲ್ಲ, ಕರ್ಮ ಬಂಧ ಮಾಡುವಾಗ್ಲಂತೂ ನಗನಗ್ತಾ ಮಾಡ್ತಾನೆ, ಆದರೆ ಯಾವಾಗ ಅನುಭವಿಸೋ ಸಮಯ ಬರುತ್ತೆ ಅವಾಗ ಅಳ್ತಾನೆ. ಎಲ್ಲಿವರೆಗೆ ಈ ಕರ್ಮ ಯಾವುದು ದ್ರವ್ಯ ಕರ್ಮ ಬಂಧ ಆಗಿತ್ತಲ್ಲ, ಈ ದ್ರವ್ಯ ಕರ್ಮ ಬಂಧ ಆಗಿರೋದು ಎಲ್ಲಿವರೆಗೆ ಉದಯಕ್ಕೆ ಬರೋದಿಲ್ಲ ಅಲ್ಲಿವರೆಗೆ ಜೀವಕ್ಕೇನೂ ಆಗೋದಿಲ್ಲ. ನಾನು ಉದಾಹರಣೆ ಹೇಳ್ತಾ ಇರ್ತೇನೆ. ಒಂದು ಮಾವಿನಕಾಯಿ ಇದೆ ಏನಾ, ಮಾವಿನ ಮರದಲ್ಲಿ ಈ ಮಾವಿನ ಹೂ ಬಿಟ್ಟಿದೆ ಏನಾ, ಹೂವು ಇನ್ನೂ ಕಾಯಿ ಆಗಿಲ್ಲ. ಹೂವು ಕಾಲಾನಂತರದಲ್ಲಿ ಕಾಯಿ ಆಯಿತು. ಕಾಯಿ ಆದ್ಮೇಲೆ ಅದನ್ನ ನಾವೇನ್ ಮಾಡಿದ್ವಿ? ಮರದಿಂದ ಕಿತ್ತು ಹಣ್ಣಾಗ್ಲಿಕ್ಕೆ ಹಾಕಿದ್ವಿ ಏನಾ. ಇಲ್ಲಿ ಏನಿದೆ ಈಗ, ಯಾವಾಗ ಆ ಮಾವಿನಕಾಯಿ ಇನ್ನೂ ಹಣ್ಣಾಗಿಲ್ಲ ಅವಾಗ ಅದನ್ನ ತಿನ್ನಕ್ಕಾಗತ್ತೋ ಇಲ್ವೋ, ತಿನ್ನಲಿಕ್ಕೆ ಯೋಗ್ಯ ಇದೆಯೋ ಇಲ್ವೋ ಹೇಳ್ತಾರೆ. ಎಲ್ಲಿವರೆಗೆ ಹಣ್ಣಾಗಿಲ್ಲ ಅಲ್ಲಿವರೆಗೆ ಅದು ಸಿಹಿ ಇಲ್ಲ, ಹಾಗಾಗಿ ತಿನ್ಲಿಕ್ಕೆ ಯೋಗ್ಯ ಇಲ್ಲ. ಮತ್ತೆ ಯಾವಾಗ ಆ ಮಾವಿನ ಹಣ್ಣು ಹಣ್ಣಾಗುತ್ತೆ ಆಗ ಅದು ತಿನ್ನಲಿಕ್ಕೆ ಯೋಗ್ಯ ಆಗುತ್ತೆ. ಹಾಗೆ ಯಾವಾಗ ಕರ್ಮದ ಬಂಧ ಆಗಿದೆ ಅವಾಗಂತೂ ಅದು ಭೋಗಿಸ್ಲಿಕ್ಕೆ ಆಗೋದಿಲ್ಲ. ಏನ್ ಹೇಳ್ತಿದ್ದಾರೆ? ಯಾವಾಗ ಈ ದ್ರವ್ಯ ಕರ್ಮದ ಬಂಧ ಆಗಿದೆ ಅವಾಗ ಅದನ್ನ ಭೋಗಿಸ್ಲಿಕ್ಕೆ ಆಗೋದಿಲ್ಲ. भोग कब होगा कर्म का? कि जब वो पक कर उदय में आएगा. ಅಂದ್ರೆ ಯಾವಾಗ ಆ ಕರ್ಮ ಪಕ್ವವಾಗಿ ಉದಯಕ್ಕೆ ಬರುತ್ತೆ ಆಗ ಅದನ್ನ ಅನುಭವಿಸಬಹುದಿದೆ, ಅಲ್ಲಿವರೆಗೆ ಅನುಭವಿಸಕ್ಕಾಗೋದಿಲ್ಲ. ಹಾಗಾಗಿ ಈ ಜೀವಕ್ಕೆ ಏನನ್ಸುತ್ತೆ? ಕರ್ಮ ಮಾಡುವಾಗ ಬಹಳ ಆರಾಮ್ ಮಜೆಯಿಂದ ಮಾಡ್ತಿರ್ತಾನೆ, ಪಂಚೇಂದ್ರಿಯ ಭೋಗಗಳನ್ನ ಮಾಡ್ತಾನೆ ಪಾಪ ಬಂಧವನ್ನ ಮಾಡ್ತಾನೆ, ಪಾಪಕ್ರಿಯೆಯನ್ನ ಮಾಡ್ತಾನೆ, ರಾಗಮೋಹ ದ್ವೇಷವನ್ನ ಮಾಡ್ತಾನೆ. ಏನು ಅನ್ಸುದಿಲ್ಲ ಇವನಿಗೆ, ಯಾಕಂದ್ರೆ ಇನ್ನು ಉದಯಕ್ಕೆ ಬಂದಿಲ್ವಲ್ಲ. ಅದು ಉದಯಕ್ಕೆ ಯಾವಾಗ ಬರುತ್ತೆ? ಈ ಯಾವಾಗ ನಾನು ನಿನ್ನೆ ಹೇಳಿದ್ನಲ್ಲ, ಯಾವಾಗ ಈ ದ್ರವ್ಯ ಕರ್ಮದ ಬಂಧ ಆಗುತ್ತೆ ಅದೇ ಸಮಯದಲ್ಲಿ ಇದು ಯಾವಾಗ ಉದಯಕ್ಕೆ ಬರೋದಿದೆ ಅದು ಕೂಡ ನಿರ್ಣಯ ಆಗುತ್ತೆ. ಈ ಯಾವ ಕರ್ಮದ ಬಂಧ ಇದೆ ಮತ್ತು ಪಕ್ವವಾಗಿ ಯಾವ ಉದಯಕ್ಕೆ ಬರುವಂತಹ ಕಾಲ ಇದೆ, ಇವೆರಡರ ಮಧ್ಯದಲ್ಲಿನ ಯಾವ ಶೂನ್ಯ ಕಾಲ ಇದೆ. ಶೂನ್ಯ ಕಾಲ ಅಂದ್ರೆ ಉದಯಕ್ಕೆ ಬರ್ತಾ ಇಲ್ವಲ್ಲ, ಕರ್ಮ ಬಂಧ ಆಗಿದೆ, ಇನ್ನೇನು ಆಗುತ್ತಾ ಇಲ್ಲ, ಅದು ಬಿದ್ದಿದೆ ಅಷ್ಟೇ. ಮತ್ತೆ ಯಾವಾಗ ಉದಯಕ್ಕೆ ಬರುತ್ತೆ, ಈ ಎರಡೂ ಮಧ್ಯದ ಯಾವ ಕಾಲ ಇದೆ, ಈ ಕಾಲಕ್ಕೆ ಶಾಸ್ತ್ರದಲ್ಲಿ ಅಬಾಧ ಕಾಲ ಅಂತ ಕರೀತಾರೆ. ಸ್ವಲ್ಪ ಸ್ವಲ್ಪ ಪಾರಿಭಾಷಿಕ ಶಬ್ದಗಳನ್ನ ಕಲಿತಾ ಹೋಗೋದಿದೆ. ನಾವು ಸಾಕಷ್ಟು ಕಲಿತಿದ್ದೇವೆ, ಇನ್ನು ಮುಂದೆ ಮುಂದೆ ಹಂಗೆ ಕಲಿತಾ ಹೋಗೋದಿದೆ. ನಾವು ಸಂಪೂರ್ಣವಾಗಿ ಈ ಒಂದು ಕ್ಯಾಟಗರಿಯನ್ನ ಮುಗಿಸಿದ ನಂತರ ನಮಗೆಲ್ಲರಿಗೂ ಜೈನ ಪಾರಿಭಾಷಿಕಗಳು ಆಲ್ಮೋಸ್ಟ್ ಎಲ್ಲವೂ ಗೊತ್ತಾದಂತ ಆಗುತ್ತೆ.
ಅಬಾಧ ಕಾಲ ಯಾವ್ದಕ್ಕಂತಾರೆ? ಈ ಯಾವ ಕರ್ಮದ ಬಂಧ ಇದೆ ಮತ್ತು ಯಾವ ಕರ್ಮದ ಉದಯ ಇದೆ, ಇವೆರಡರ ಮಧ್ಯದ ಕಾಲ ಯಾವುದಿದೆ ಇದಕ್ಕಂತಾರೆ ಅಬಾಧ ಕಾಲ್. ಉದಾಹರಣೆಗೆ, ಈ ಸಮಯದಲ್ಲಿ ಒಬ್ಬ ಜೀವ ರಾಗರೂಪ ಪರಿಣಾಮವನ್ನ ಮಾಡ್ದ, ಪ್ರತಿ ಸಮಯ ಮೋಹ ರಾಗದ್ವೇಷ ಪರಿಣಾಮಗಳಾಗುತ್ತಾ ಇದೆ 24 ಅವರ್ಸ್ ಅನಾದಿ ಕಾಲದಿಂದ. ಒಂದು ಸಮಯನೂ ರಾಗದ್ವೇಷ ಇಲ್ಲದೆ ಇಲ್ಲ ಜೀವ. ಹಾಗಾಗಿ 24 ಅವರ್ಸ್ ಕರ್ಮದ ಬಂಧ ಕೂಡ ಆಗುತ್ತಾ ಇದೆ. 24 ಅವರ್ಸ್ ಕರ್ಮದ ಬಂಧ ಆಗುತ್ತಾ ಇದೆ, 24 ಅವರ್ಸ್ ಕರ್ಮದ ಉದಯ ಕೂಡ ಇದೆ, ಆಯು ಕರ್ಮವೊಂದನ್ನು ಬಿಟ್ಟು. ಎಲ್ಲಾ ಸಮಯದಲ್ಲಿ ಕರ್ಮದ ಬಂಧ ಮತ್ತು ಎಲ್ಲಾ ಸಮಯದಲ್ಲಿ ಕರ್ಮದ ಉದಯ. ಅವನು ಕೋಮಾದಲ್ಲಿರ್ಲಿ, ಅವನು ಏಕೇಂದ್ರಿಯ ಇರ್ಲಿ, ಅವನು ಮಲ್ಕೊಂಡಿರ್ಲಿ, ಪ್ರತಿಯೊಂದು ಸಮಯದಲ್ಲಿ ಕರ್ಮದ ಬಂಧ ಆಗುತ್ತಾನೆ ಇದೆ ಮತ್ತು ಕರ್ಮದ ಉದಯ ಕೂಡ ಬರ್ತಾ ಇದೆ. ಇದು ಅನಾದಿ ಕಾಲದಿಂದ ನಡೀತಾ ಇರುವಂತಹ ನಿರಂತರವಾದ ಪ್ರಕ್ರಿಯೆ ಇದೆ. ಈ ನಿರಂತರ ಪ್ರಕ್ರಿಯೆಯಲ್ಲಿ ಏನಾಗುತ್ತೆ, ಯಾವಾಗ ಈ ಕರ್ಮದ ಬಂಧ ಆಗುತ್ತೆ, ಅದಾದ್ಮೇಲೆ ಅದು ಯಾವಾಗ ಉದಯಕ್ಕೆ ಬರುತ್ತೆ, ಇವೆರಡರ ಮಧ್ಯದಲ್ಲಿ ಯಾವ ಕಾಲ ಇದೆ ಅದಕ್ಕೆ ನಾವು ಅಬಾಧ ಕಾಲ ಅಂತೇವೆ. ಅಲ್ಲಿವರೆಗೆ ಆ ಬಂಧ ಮಾಡಿರುವಂತಹ ಕರ್ಮವನ್ನ ಭೋಗಿಸ್ಲಿಕ್ಕೆ ಆಗೋದಿಲ್ಲ. ಇನ್ನು ಮುಂದೆ ಹೇಳ್ತಾರೆ, ಸಮಯ ಸಾರದ ಸಂವರ ಆಶ್ರವಾಧಿಕಾರದಲ್ಲಿ ಚರ್ಚೆ ಬರುತ್ತೆ, ಸುಂದರವಾದ ಚರ್ಚೆ ಇದೆ ಅಲ್ಲಿ ಆದ್ರೆ ನಾವು ಮುಖ್ಯ ಚರ್ಚೆಯನ್ನು ಅಷ್ಟೇ ಮಾಡೋದಿದೆ. ಸಂಪೂರ್ಣ ಚರ್ಚೆಯನ್ನ ಮಾಡ್ಲಿಕ್ಕೆ ಕೂತ್ಕೊಂಡ್ರೆ ನಮಗ್ ಪೂರ್ತಿ ವರ್ಷ ಸಾಲೋದಿಲ್ಲ. ಕರ್ಮಕಾಂಡದಲ್ಲಿ ಸುಮಾರು 975 ಗಾಥೆಗಳಿದೆ. ನಾವು ಮುಖ್ಯ ಚರ್ಚೆಯನ್ನ ಮಾಡೋದಿದೆ. ಈ ಅಬಾಧ ಕಾಲ ಪೂರ್ತಿ ಆದ್ಮೇಲೆ ಏನಾಗುತ್ತೆ, ಕರ್ಮ ಉದಯಕ್ಕೆ ಬರುತ್ತೆ. ಉದಯಕ್ಕೆ ಬಂದಾಗ ಕರ್ಮವನ್ನ ಭೋಗಿಸಬಹುದಿದೆ. ಆದ್ರೆ ಆಚಾರ್ಯರು ಹೇಳ್ತಾರೆ, ಈ ಯಾವ ಕರ್ಮ ಉದಯಕ್ಕೆ ಬಂದಿದೆ ಇದನ್ನ ಭೋಗಿಸ್ತಾನೋ ಭೋಗಿಸೋದಿಲ್ವೋ. ಮಾವಿನ ಹಣ್ಣು ಪಕ್ವವಾಗಿ ಟೇಬಲ್ ಮೇಲೆ ತಂದು ಇಟ್ಟಿದ್ದಾರೆ, ಹಣ್ಣಾಗಿದೆ, ತುಂಬಾ ಸಿಹಿ ಇದೆ. ಅದನ್ನ ನೋಡಿದಂತಹ ವ್ಯಕ್ತಿ ಅದನ್ನ ತಿಂತಾನೋ ತಿನ್ನೋದಿಲ್ವೋ? ತಿನ್ನಬಹುದಿದೆ, ಆದ್ರೆ ತಿಂತಾನೋ ತಿನ್ನೋದಿಲ್ವೋ ಇದನ್ನ ಡಿಸೈಡ್ ಮಾಡೋರು ಯಾರು? ಅರ್ಥ ಆಗುತ್ತಿದೆ? ಹಣ್ಣಾಗಿದೆ, ತುಂಬಾ ಚೆನ್ನಾಗಿದೆ, ಸಿಹಿ ಇದೆ, ಆದ್ರೆ ಅದನ್ನ ಸೇವಿಸ್ಲಿಕ್ಕೆ ಯೋಗ್ಯ ಇದೆ, ಆದ್ರೆ ಸೇವಿಸ್ತಾನೋ ಸೇವಿಸೋದಿಲ್ವೋ ಇದನ್ನ ನಿರ್ಣಯ ಮಾಡೋರು ಯಾರು? ಹಾಗೆ ಕರ್ಮ ಪಕ್ವವಾಗಿ ಉದಯಕ್ಕೆ ಬಂದಿದೆ, ಹಾಗಾಗಿ ಆ ಕರ್ಮವನ್ನ ಭೋಗಿಸಬಹುದಿದೆ. ಆದ್ರೆ ಜೀವ ಆ ಉದಯಕ್ಕೆ ಬಂದಿರುವಂತಹ ಕರ್ಮವನ್ನ ಭೋಗಿಸ್ತಾನೋ ಭೋಗಿಸೋದಿಲ್ವೋ? बोलो, उस जो आम है उसको भोगा जाएगा कि नहीं भोगा जाएगा? भोगने के लिए योग्य तो है, सेवन करने के लिए योग्य तो है, लेकिन सेवन होगा या नहीं होगा ये कौन निर्णय करेगा? ಯಾರು ನಿರ್ಣಯ ಮಾಡೋರು ಇದನ್ನ? ಹೇಳ್ತಾರೆ, ಅವರವರ ರಾಗಕ್ಕೆ ಅನುಗುಣವಾಗಿ. ಅರ್ಥ ಆಗುತ್ತೆ? ಒಂದು ವೇಳೆ ಆ ವ್ಯಕ್ತಿಯಲ್ಲಿ ಅದನ್ನ ಸೇವಿಸುವಂತಹ ರಾಗಭಾವ ಇದ್ರೆ ಅವನು ಸೇವನೆ ಮಾಡ್ತಾನೆ, ಮತ್ತು ಒಂದು ವೇಳೆ ಅವನಿಗೆ ಅದನ್ನ ಸೇವಿಸುವಂತಹ ರಾಗಭಾವನೆ ಇಲ್ಲ, ಅವಾಗ ಏನಾಗುತ್ತೆ, ಅವನು ಸೇವಿಸೋದಿಲ್ಲ. ಸೇವನೆ ಮಾಡ್ಲಿಕ್ಕೆ ಯೋಗ್ಯ ಇದ್ರೂ ಸೇವಿಸಲೇಬೇಕು ಅನ್ನೋ ಅನಿವಾರ್ಯತೆ ಇಲ್ಲ. ಆದ್ರೆ ನಾವೇನ್ ಹೇಳ್ತೀವಿ, ಅರೆ ಏನ್ ಮಾಡೋದು, ಹೊಟ್ಟೆ ತುಂಬಿತ್ತು, ಆದ್ರೂ ಟೇಬಲ್ ಮೇಲೆ ಅಷ್ಟು ಚೆನ್ನಾಗಿರೋ ಹಣ್ಣು ನೋಡಿದ್ನಲ್ಲ, ತಿನ್ನದೇ ಇರಕ್ ಆಗ್ಲಿಲ್ಲ, ತಿನ್ಬಿಟ್ಟೆ. ಅರ್ಥ ಆಗತ್ತೆ? ಮತ್ತೆ ನಮ್ಮದ ಉಪಚಾರ, ನಮ್ಮ ಆರೋಪ ಎಲ್ಲ ಯಾರ ಮೇಲೆ ಹೋಗುತ್ತೆ? ಆ ಹಣ್ಣಿನ ಮೇಲೆ. ಅದಲ್ಲಿ ಇತ್ತು, ಅದು ಕಣ್ಣಿಗೆ ಕಾಣಿಸ್ತು, ಅದಕ್ಕೋಸ್ಕರ ನಾನು ತಿಂದೆ, ನಾನಾಗಿ ನಾನು ತಿನ್ಲಿಲ್ಲ, ಅದೇ ನನ್ ಕರಿತು ಅನ್ನೋಂಗೆ ಹೇಳ್ತಾರೆ. ಇದೇ ರೀತಿ ಪ್ರತಿ ಸಮಯ ಜೀವಕ್ಕೆ ಕರ್ಮದ ಉದಯ ಬರ್ತಾನೆ ಇದೆ. ಕರ್ಮದ ಉದಯ ಬರ್ತಾ ಇದೆ ಅಂತ ಹೇಳಿ ಅದನ್ನ ಭೋಗಿಸುವ ಅನಿವಾರ್ಯತೆ ಇಲ್ಲ ಜೀವಕ್ಕೆ. ಏನ್ ಹೇಳ್ತಿದ್ದಾರೆ? ಅರೆ ಬಡ ಅಚ್ಚಾ ಉಪಾಯ ಬತಾಯ आपने,
कर्म भी करो और उसको भोगो भी नहीं ಏನ್ ಹೇಳ್ತಿದ್ದಾರೆ. ಕರ್ಮನು ಮಾಡು ಮತ್ತು ಭೋಗಿಸ್ಲಿಕ್ಕೆ ಅನಿವಾರ್ಯತೆನೂ ಇಲ್ಲ ಅಂದ್ರೆ ಒಳ್ಳೆ ಫೆಸಿಲಿಟಿ ಆಯ್ತಲ್ಲ. ಹೇಳ್ತಾರೆ ಫೆಸಿಲಿಟಿ ಅಲ್ಲ, ವಸ್ತು ಸ್ವರೂಪ ಇದೇ ರೀತಿಯಾಗಿದೆ. ಒಂದು ವೇಳೆ ಬದ್ಧವಾದ ಕರ್ಮವನ್ನ ಅನುಭವಿಸಲೇಬೇಕು ಅನ್ನುವಂತಹ ಅನಿವಾರ್ಯತೆ ಜೀವಕ್ಕೆ ಬಿದ್ದಿದ್ರೆ ಅವನ್ ಯಾವತ್ತೂ ಮೋಕ್ಷಕ್ಕೆ ಹೋಗ್ತಾ ಇರ್ಲಿಲ್ಲ, ಯಾವತ್ತೂ ಕರ್ಮನಾಶ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಆದ್ರೆ ಬದ್ಧ ಮಾಡಿರುವಂತಹ ಕರ್ಮ ಉದಯಕ್ಕೆ ಬರೋ ಅನಿವಾರ್ಯತೆ ಇದೆ. समझना बाद में क्या कह रहा हूं. बांधे हुए कर्म उदय में आना तो अनिवार्य है. ಹೇಳ್ತಿದ್ದಾರೆ ಬದ್ಧ ಮಾಡಿರುವಂತಹ ಕರ್ಮ ಉದಯಕ್ಕೆ ಬರುವಂತಹ ಅನಿವಾರ್ಯತೆ ಇದೆ, ಆದ್ರೆ ಜೀವ ಭೋಗಿಸ್ಲೇಬೇಕು ಅನ್ನೋ ಅನಿವಾರ್ಯತೆ ಇಲ್ಲ. और एक बार बता रहा हूं मैं, जो कर्म मैंने बांधा है वो कर्म उदय में आए ये तो अनिवार्य है. मतलब जो बांधा है वो उदय में तो आएगा, पक्का पक्की बात है, उदय में तो आएंगे. लेकिन भोगना अनिवार्य नहीं है. भोगने के लिए जीव स्वतंत्र है. ಕರ್ಮಗಳನ್ನ ಭೋಗಿಸ್ಲಿಕ್ಕೆ ಜೀವ ಸ್ವತಂತ್ರ ಇದ್ದಾನೆ. ನಾವು ನಿನ್ನೆ ಸಾಕಷ್ಟು ಚರ್ಚೆ ಮಾಡಿದ್ದೇವೆ. ಈ ಯಾವ ಅಬಾಧ ಕಾಲ ಇದೆ ಇದನ್ನ ಪೂರ್ತಿ ಮಾಡಿದ ಮೇಲೆ ಕರ್ಮದ ಉದಯ ಬರುತ್ತೆ. ಕರ್ಮದ ಉದಯ ಬಂದ ಮೇಲೆ ಏನಾಗುತ್ತೆ, ಈ ಯಾವ ಕರ್ಮದ ದ್ರವ್ಯ ಕರ್ಮದ ಉದಯ ಇದೆ ಈ ದ್ರವ್ಯ ಕರ್ಮದ ಉದಯದ ನಿಮಿತ್ತದಿಂದ ನೋ ಕರ್ಮದ ಸೃಷ್ಟಿಯಾಗುತ್ತೆ. ಪರಿಸ್ಥಿತಿ, ಸಂದರ್ಭ, ಸಂಯೋಗ ಎಲ್ಲ ಸೃಷ್ಟಿಯಾಗುತ್ತೆ. ಇದೆಲ್ಲದರ ಕಡೆಗೆ ಯಾರು ಗಮನ ಕೊಡ್ತಾನೆ ಅವನು ಕರ್ಮವನ್ನ ಭೋಗಿಸ್ತಾನೆ. ಮತ್ತೆ ಯಾರು ಇದ್ರ ಕಡೆಗೆ ಗಮನ ಕೊಡೋದಿಲ್ಲ ಅವನ ಕರ್ಮದ ಉದಯ ಬಂದು ಹೊಟ್ಟೋಗ್ಬಿಡುತ್ತೆ, ಆದ್ರೆ ಅವನು ಭೋಗಿಸೋದಿಲ್ಲ. ಭೋಗಿಸ್ಲಿಲ್ಲ ಅಂದ್ರೆ ನವೀನ ಕರ್ಮದ ಬಂಧ ಆಗೋದಿಲ್ಲ. बोलो भाई, तो कोई तकलीफ, कोई दिक्कत है? बहुत आसान है, बहुत सुलभ है. कर्म की चर्चा को लोगों ने खामखा बहुत कठिन है, ऐसा है वैसा है बना के रख दिया. कुछ कठिन नहीं है, ಏನು ಕಠಿಣತೆ ಇಲ್ಲ. ಮೂಲ ವಿಚಾರ ಗೊತ್ತಾಗಬೇಕು ಅಷ್ಟೇ. ಆದ್ರೆ ಮೂಲ ವಿಚಾರನೇ ಗೊತ್ತಾಗ್ಲಿಲ್ಲ ಅಂದ್ರೆ ಏನು ಅರ್ಥ ಆಗೋದಿಲ್ಲ. ಏನ್ ಹೇಳ್ತಿದ್ದಾರೆ, ಈ ಯಾವ ಕರ್ಮ ಉದಯಕ್ಕೆ ಬರುತ್ತೆ ಈ ಉದಯಕ್ಕೆ ಬಂದಿರುವಂತಹ ಕರ್ಮವನ್ನ ಭೋಗಿಸ್ಲೇಬೇಕು ಅನ್ನೋ ಅನಿವಾರ್ಯತೆ ಇಲ್ಲ. ಭೋಗಿಸಬಹುದು, ಭೋಗಿಸದೇನೂ ಇರಬಹುದು. किसने बोला कि आपको कर्म के उदय में ध्यान दो? मत दो ना ध्यान. कौन मना कर रहा है? कोई कह रहा है? कौन जबरदस्ती कर रहा है? ಯಾರು ನಮಗೆ ಒತ್ತಾಯ ಮಾಡ್ತಿದ್ದಾರೆ, ಯಾರು ಫೋರ್ಸ್ ಮಾಡ್ತಿದ್ದಾರೆ? ನಾವಾಗಿಯೇ ನಾವೇ ಒತ್ತಾಯ ಪೂರ್ವಕವಾಗಿ ಕರ್ಮದ ಉದಯದ ಕಡೆಗೆ ಗಮನ ಕೊಡ್ತಾ ಇದ್ದೇವೆ, ಬುದ್ಧಿಪೂರ್ವಕವಾಗಿ ಗಮನ ಕೊಡ್ತಾ ಇದ್ದೇವೆ. ವಿಚಾರ ಮಾಡಿ ನೋಡ್ಬೇಕು. ಇದೆಲ್ಲ ವಿಚಾರ ಕೇವಲ ಜ್ಞಾನ ವೃದ್ಧಿಗೆ ಇಲ್ಲ, ನಮ್ಮ ವಿಚಾರಕ್ಕೋಸ್ಕರ ಇದೆ, ಚಿಂತನ ಮನನಕ್ಕೋಸ್ಕರ ಇದೆ. ಯಾವ ಈ ಕರ್ಮದ ಉದಯ ಇದೆ ಇದರಲ್ಲಿ ನಾವಾಗಿಯೇ ನಾವು ಹೋಗಿ ಸಿಕ್ಕಾಕೋತಾ ಇದ್ದೀವಿ. ಮತ್ತು ಆರೋಪ ಎಲ್ಲ ಕರ್ಮದ ಮೇಲೆ ಹಾಕ್ತೀವಿ. ಕರ್ಮದ ಮೇಲೆ ಆರೋಪ ಹಾಕಿದ್ರೆ ಎಲ್ಲಿ ನಮ್ಮ ಕರ್ಮ ನಷ್ಟವಾಗುತ್ತೆ? ಈ ಯಾವ ದ್ರವ್ಯ ಕರ್ಮದ ಉದಯ ಬಂದಿತ್ತು ಅದರ ನಿಮಿತ್ತದಿಂದ ನೋ ಕರ್ಮ ಸೃಷ್ಟಿ ಆಯ್ತು. ನೋ ಕರ್ಮದ ಕಡೆಗೆ ಗಮನ ಕೊಟ್ಟಿದ್ರಿಂದ ಮೋಹರಾಗ ದ್ವೇಷಗಳ ಉತ್ಪತ್ತಿ ಆಯ್ತು, ಭಾವಕರ್ಮದ ಉತ್ಪತ್ತಿ ಆಯ್ತು. ಆ ಭಾವಕರ್ಮದಿಂದ ಪುನಃ ನವೀನ ಕರ್ಮದ ಉತ್ಪತ್ತಿ ಆಯ್ತು. ಇಷ್ಟು ವಿಚಾರ ಆಯ್ತು. ಇಷ್ಟು ವಿಚಾರ ಕ್ಲಿಯರ್ ಆಗ್ಬೇಕು. ಇನ್ನು ಮುಂದಿನ ವಿಚಾರ ಮಾತಾಡೋದಿದ್ದು ನಾನು. ಇನ್ನು ಮುಂದೆ ಹೇಳ್ತಾರೆ, ಈ ದ್ರವ್ಯ ಕರ್ಮ, ನೋ ಕರ್ಮ, ಭಾವಕರ್ಮ ಈ ಮೂರು ಕರ್ಮಗಳು ಯಾರದ್ದು? ಜೀವದ್ದೋ ಪುದ್ಗಲದ್ದೋ? ಜೀವದ್ದೋ ಅಜೀವದ್ದೋ? अर्थ आगते मुंदिन प्रश्न. अगला प्रश्न क्या है, ये द्रव्य कर्म, नो कर्म और भाव कर्म ये किसके हैं? किसके हैं का मतलब इसका स्वामी कौन है, इसका ओनर कौन है? इधर स्वामी यारू, द्रव्य कर्म स्वामी यारू, नो कर्म स्वामी यारू, ಮತ್ತೆ ಭಾವ ಕರ್ಮದ ಸ್ವಾಮಿ ಯಾರು? तो द्रव्य कर्म ಅಂತೂ ಸ್ಪಷ್ಟವಾಗಿ ಪುದ್ಗಲ ಇದೆ. क्या कहते हैं, जो द्रव्य कर्म है वो तो स्पष्ट रूप से पुद्गल है, पुद्गल ಇದೆ ಅದು. ಯಾಕಂದ್ರೆ
ಕರ್ಮ ಪರಮಾಣುಗಳು ಕರ್ಮರೂಪವಾಗಿ ಪರಿಣಮಿಸಿದವೆ, ಕರ್ಮನ ವರ್ಗನಗಳು. ಕರ್ಮನ ವರ್ಗನಗಳು ಪುದ್ಗಲ ಇದೆ ಮತ್ತು ಪುದ್ಗಲ ಪರಮಾಣುಗಳ ಪರಸ್ಪರ ಬಂಧ ಆಗಿದೆ. ಹಾಗಾಗಿ ಆ ದ್ರವ್ಯ ಕರ್ಮ ಅಂತೂ ಸ್ಪಷ್ಟವಾಗಿ ಪುದ್ಗಲ ಇದೆ. ದ್ರವ್ಯ ಕರ್ಮದ ಸ್ವಾಮಿ ಅಂತೂ ಪುದ್ಗಲ ಇದೆ. ಅದರಲ್ಲಿ ಜೀವ ಎಲ್ಲೂ ಇಲ್ಲ. ಆದಿ ಮಧ್ಯ ಅಂತ್ಯ ಕರ್ಮ ಬಂಧ ಆಗುವಾಗ, ಕರ್ಮ ಸತ್ತಾವಸ್ಥೆಯಲ್ಲಿ ಬಿದ್ದಿರುವಾಗ ನೋಡಿ, ಈ ಅಬಾಧ ಕಾಲ ಅಂದ್ರಲ್ಲ, ಇದಕ್ಕೆ ಇನ್ನೊಂದು ಶಬ್ದ ಕರೀತಾರೆ ಸತ್ತಾ ಅವಸ್ಥಾ. ಸತ್ತ ಮತ್ಲಬ್ ಯಾವ ಕರ್ಮದ ಉದಯ ಇದೆ, ಆ ಉದಯ ಬರೋಕ್ಕಿಂತ ಮುಂಚೆ ಯಾವ ಅಬಾಧ ಕಾಲ ಇದೆ ಅದಕ್ಕೇನೆ ಸತ್ತಾವಸ್ಥಾ ಅಂತ ಕೂಡ ಕರೀತಾರೆ. ಅಂದ್ರೆ सत्ताದಲ್ಲಿ ಬಿದ್ದಿದೆ, सत्ता में पड़े हुए अभी उदय में नहीं आए. जैसे आग वो होता है ना, क्या बोलते हैं, अंगार, तो अभी बुझा नहीं है आग. ಆ ಯಾವ ಅಗ್ನಿ ಇದೆ ಅದು ಬೆಂಕಿ ಉರಿದು 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 ಈಗ ಇಜ್ಜಿಲ್ಲ, ಇನ್ನೂ ಸಂಪೂರ್ಣವಾಗಿ ಆರೋಗಿಲ್ಲ, ಮೇಲೆ ಬೂದಿ ಆವರಿಸ್ಕೊಂಡಿದೆ ಅಷ್ಟೇ. ಆದ್ರೆ ಬೂದಿ ತೆಗೆದ ತಕ್ಷಣ ಕೆಂಡ ಹೆಂಗಿದೆ ಹಂಗೆ ಇದೆ, ಉರಿತಾ ಇದೆ, ಅದು ಬೆಂಕಿ ಇದೆ ಇನ್ನೂ, ಆದ್ರೆ ಮೇಲೆ ಕಾಣಿಸ್ತಾ ಇಲ್ಲ, ಮೇಲೆ ಪ್ರತ್ಯಕ್ಷವಾಗಿ ಕಾಣಿಸ್ತಾ ಇಲ್ಲ. ಹಾಗೇನೆ ಇಲ್ಲಿ ಹೇಳ್ತಾ ಇದ್ದಾರೆ, ಈ ಯಾವ ಕರ್ಮ ಇದೆ ಇದು ಸತ್ತಾವಸ್ಥೆಯಲ್ಲಿ ಬಿದ್ದಿದೆ. ಈಗ ಬೆಂಕಿ ಕಾಣಿಸ್ತಾ ಇಲ್ಲ ಅಷ್ಟೇ, ಬೆಂಕಿ ಇದೆ ಪ್ರತ್ಯಕ್ಷವಾಗಿ ಕಾಣಿಸ್ತಾ ಇಲ್ಲ. ಆದ್ರೆ ಯಾವಾಗ ಉದಯ ಕಾಲ ಬರುತ್ತೆ, ಉದಯ ಕಾಲ ಬಂದ ತಕ್ಷಣ ಅದು ಕಣ್ಣಿಗೆ ಕಾಣಿಸುತ್ತೆ, ಅದಕ್ಕೆ ಸತ್ತಾವಸ್ಥೆ ಅಂತಾರೆ. ಈ ಸತ್ತಾವಸ್ಥೆಯಲ್ಲಿ ಇರುವಂತಹ ಯಾವ ಕರ್ಮಗಳಿದೆ ಇದಂತೂ ಪ್ರತ್ಯಕ್ಷವಾಗಿ ಪುದ್ಗಲ ಇದೆ. ಇನ್ನು ಹೇಳ್ತಾರೆ ನೋ ಕರ್ಮ. ನೋ ಕರ್ಮ ಯಾರದ್ದಿದೆ, ನೋ ಕರ್ಮದ ಸ್ವಾಮಿ ಯಾರು ಹೇಳ್ತಾರೆ, ನೋ ಕರ್ಮ ಕೂಡ ಪುದ್ಗಲನೇ ಇದೆ. देखो ಎಷ್ಟೆಲ್ಲಾ ಸಂಯೋಗಗಳು ಬರುತ್ತೆ ಅದೆಲ್ಲ ಪುದ್ಗಲ ಇದೆ. ಫುಲ್ ಧನ್, ರೂಪಾಯ, ಪೈಸಾ, ಆಸ್ತಿ ಪಾಸ್ತಿ ಏನೇನಿದೆ ಎಲ್ಲ, ಬೆಳ್ಳಿ ಬಂಗಾರ ಚಿನ್ನ, ಶರೀರಕ್ಕೆ ಸಂಬಂಧಪಟ್ಟ ಸಂಬಂಧಿಗಳು ಎಲ್ಲಾ ಪುದ್ಗಲ ಇದೆ. ಎವ್ರಿಥಿಂಗ್ ಏನೇನ್ ಕಾಣಿಸ್ತಾ ಇದೆ ಎಲ್ಲ ಪುದ್ಗಲ ಇದೆ. ಎಲ್ಲಾ ಸಂಯೋಗಗಳು, ಎಲ್ಲಾ ಪರಿಸ್ಥಿತಿಗಳು, ಎಲ್ಲಾ ಘಟನೆ, ಸಂದರ್ಭ ಇತ್ಯಾದಿ ಎಲ್ಲವೂ ಕೂಡ ಪುದ್ಗಲನೇ ಇದೆ. ನೋ ಕರ್ಮ ಕೂಡ ಪುದ್ಗಲನೇ ಇದೆ. ಅರ್ಥ ಆಗ್ತಿದೆ? ದ್ರವ್ಯ ಕರ್ಮ ಪುದ್ಗಲ ಇದೆ, ನೋ ಕರ್ಮ ಕೂಡ ಪುದ್ಗಲ ಇದೆ. ಇನ್ನು ಭಾವಕರ್ಮ, ಇಲ್ಲಿ ಸಮಸ್ಯೆ ಇದೆ. ಭಾವಕರ್ಮ ಯಾರದ್ದು? ಭಾವಕರ್ಮ ಜೀವದ್ದಿದೆ. ಜೀವ ದ್ರವ್ಯದಲ್ಲಿ ಭಾವಕರ್ಮ ಉತ್ಪನ್ನ ಆಗುತ್ತಾ ಇದೆ. ಮೋಹ ರಾಗ ದ್ವೇಷಗಳು ಜೀವತ್ತಿದೆ. ಕ್ರೋಧ ಮಾನ್ ಮಾಯಾ ಲೋಭಗಳು ಜೀವತ್ತಿದೆ, ಜೀವ ಮಾಡ್ತಾ ಇದ್ದಾನೆ. ಉದ್ಗಲದಲ್ಲಿ ಜ್ಞಾನ ಶಕ್ತಿ ಇಲ್ಲ, ಉದ್ಗಲದಲ್ಲಿ ಜ್ಞಾನ ದರ್ಶನ ಚಾರಿತ್ರ ಏನೂ ಇಲ್ಲ, ಉದ್ಗಲದಲ್ಲಿ ಚೈತನ್ಯ ಸ್ವಭಾವ ಇಲ್ಲ. ಹಾಗಾದ್ರೆ ಈ ಚೈತನ್ಯ ವಿಕಾರಗಳನ್ನ, ಚಿದ್ ವಿಕಾರಗಳನ್ನ, ವಿಕೃತ ಪರಿಣಾಮಗಳನ್ನ ಜೀವ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಮೋಹ ರಾಗ ದ್ವೇಷ ಕಾ ಸ್ವಾಮಿ ತೋ ಜೀವ. ಮೋಹ ರಾಗ ದ್ವೇಷಗಳ ಸ್ವಾಮಿ, ಮೋಹ ರಾಗ ದ್ವೇಷಗಳ ಓನರ್ ಅಂತೂ ಜೀವ ಇದ್ದಾನೆ. ಜೀವ ದ್ರವ್ಯದಲ್ಲಿ ಮೋಹ ರಾಗ ದ್ವೇಷಗಳಾಗುತ್ತಾ ಇದೆ. ಹಾಗಾದ್ರೆ ಈಗ ನೋಡಿ, ಪುದ್ಗಲ ಯಾವ ದ್ರವ್ಯ ಕರ್ಮ ಇದೆ ಅದು ಪುದ್ಗಲ ಇದೆ, ಯಾವ ನೋ ಕರ್ಮ ಇದೆ ಅದು ಪುದ್ಗಲ ಇದೆ. ಆದ್ರೆ ಯಾವ ಭಾವಕರ್ಮ ಇದೆ ಅದು ಜೀವ ದ್ರವ್ಯದ್ದಿದೆ. ಆದ್ರೆ ಇಲ್ಲಿ ಸಮಸ್ಯೆ ಏನಾಗುತ್ತಾ ಇದೆ, ಜೀವ ದ್ರವ್ಯ, ನಾವು ಯಾವ ದ್ರವ್ಯದ ಪಾಠ ಇತ್ತು 6 ದ್ರವ್ಯಗಳು, ಅದರಲ್ಲಿ ನಾವು ಅರ್ಥ ಮಾಡ್ಕೊಂಡಿದ್ವಲ್ಲ, ಒಂದು ದ್ರವ್ಯ ಇನ್ನೊಂದು ದ್ರವ್ಯದಲ್ಲಿ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಏನೇ 2 ದ್ರವ್ಯಗಳ ಮಧ್ಯದಲ್ಲಿ ವಜ್ರದ ಗೋಡೆ ಇದೆ ಅಂತ ನಾವು ಅರ್ಥ ಮಾಡ್ಕೊಂಡಿದ್ವಲ್ಲ. एक द्रव्य दूसरे द्रव्य का करता धरता हरता नहीं होता, एक द्रव्य दूसरे द्रव्य का कुछ नहीं कर सकता. अब जीव द्रव्य पुद्गल द्रव्य का क्या कर सकता है? ಏನ್ ಹೇಳ್ತಿದಾರೆ ಅರ್ಥ ಆಗ್ತಿದೆ? ಜೀವ ದ್ರವ್ಯ ಪುದ್ಗಲ ದ್ರವ್ಯವನ್ನ ಬದಲಾಯಿಸಕ್ ಆಗೋದಿಲ್ಲ, ಜೀವ ದ್ರವ್ಯ ಪುದ್ಗಲ ಪರಮಾಣುಗಳನ್ನ ಬದಲಾಯಿಸಕ್ ಆಗೋದಿಲ್ಲ.
ಆದ್ರೆ ಪ್ರಯತ್ನ ಎಲ್ಲ ಏನ್ ಮಾಡ್ತಾ ಇದ್ದಾನೆ? ನೋ ಕರ್ಮವನ್ನ ಬದಲಾಯಿಸೋ ಪ್ರಯತ್ನ ಮಾಡ್ತಾ ಇದ್ದಾನೆ. ಆದ್ರೆ ನೋ ಕರ್ಮ ಪುದ್ಗಲ ಇದೆ, ಸಂಯೋಗ ಇದೆ, ಒಳ್ಳೆ ಶರೀರದಲ್ಲಿ ಒಂದು ರೋಗ ಆಗಿದೆ, ಯಾವಾಗ ದೂರ ಆಗುತ್ತೆ? ಅದರ ಕಾಲ ಯಾವಾಗ ಬರೋದಿದೆ ಅದು ಅವಾಗ್ಲೇ ದೂರ ಆಗುತ್ತೆ. ನಾನು ಎಷ್ಟೇ ಪ್ರಯತ್ನ ಪಟ್ರು ಕಾಲಕ್ಕಿಂತ ಮೊದಲು ಏನೂ ಬದಲಾಗೋದಿಲ್ಲ. बोलते ना समय से पहले भाग्य से अधिक किसी को कुछ नहीं मिलता. तो ಯಾವಾಗ ಯಾವಾಗ ಯಾವ ಯಾವ ಸಮಯ ಇದೆ ಅವಾಗ ಅವಾಗ ಆ ಕೆಲಸ ಆಗುತ್ತೆ. ಆದ್ರೆ ಅದಕ್ಕೆ ಪೂರಕವಾಗಿ ನನಗೆ ಔಷಧಿ ತಗೊಳ್ಳುವಂತ ಪರಿಣಾಮಗಳು ಬರ್ಬೋದು, ಉಪಚಾರ ಮಾಡೋ ಪರಿಣಾಮ ಬರ್ಬೋದು, ಸಹಜ ಇದೆ ಭೂಮಿಕೆಗೆ ಯೋಗ್ಯವಾಗಿ. ಆದ್ರೆ ಅದರಿಂದ ಕೆಲಸ ಆಗೋದಿಲ್ಲ. ಹಾಗಾದ್ರೆ ನನ್ನಲ್ಲಿ ಶ್ರದ್ಧೆ ಏನಿರ್ಬೇಕು? ಈ ನೋ ಕರ್ಮವನ್ನ ನಾನು ಬದಲಾಯಿಸಕ್ ಆಗೋದಿಲ್ಲ. ಇದು ಯಾವ ಸಮಯದಲ್ಲಿ ಯಾವಾಗ ಯಾವ ರೀತಿಯಾಗಿ ಹೆಂಗ್ ಪರಿಣಮಿಸೋದಿದೆ, ಇದು 100% ಶತ ಸಿದ್ಧ ಇದೆ. ಇದನ್ನ ಅನಂತ ಸಿದ್ಧ ಪರಮೇಷ್ಠಿಗಳು ಸದಾ ಕಾಲ ತಮ್ಮ ಕೇವಲ ಜ್ಞಾನದಲ್ಲಿ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದಾರೆ. ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದಾರೆ. ಹಾಗಾದ್ರೆ ನೋ ಕರ್ಮದಲ್ಲಿ ನಾನು ಏನೂ ಬದಲಾಯಿಸಕ್ ಆಗೋದಿಲ್ಲ. ಯಾರೋ ಬಂದು ನನ್ನ ನಿಂದನೆ ಮಾಡ್ತಾರೆ, ಒಂದೆರಡು ಅವಾಚ್ಯ ಶಬ್ದಗಳನ್ನು ಹೇಳ್ತಾರೆ, ನನ್ನ ಬೆನ್ನ ಹಿಂದೆ ಏನೋ ಅಪಪ್ರಚಾರ ಮಾಡ್ತಾರೆ, ಏನ್ ಮಾಡಕ್ಕಾಗುತ್ತೆ? ನನ್ನ ಬಗ್ಗೆ ಹೇಳ್ತಾ ಇಲ್ಲ, ಆದ್ರೆ ಸಂಸಾರದಲ್ಲಿ ಹೀಗೆ ನಡೆಯತ್ತಲ್ಲ, ಏನ್ ಮಾಡಕ್ಕಾಗುತ್ತೆ? ನಾವು ಅದನ್ನ ಆ ವ್ಯಕ್ತಿನ ಸರಿ ಮಾಡ್ಲಿಕ್ಕೆ ಹೋಗ್ತೀವಿ. ನಾವು ನೋಡ್ತೀನಿ ಅವ್ನು ಹೆಂಗ ನನ್ನ ಬಗ್ಗೆ ಮಾತಾಡ್ತಾನೆ. ವ್ಯಕ್ತಿನ ಸರಿ ಮಾಡ್ಲಿಕ್ಕೆ ಆಗುತ್ತೇನೋ? ನಿಜವಾಗ್ಲು ಇದು ಸಾಧ್ಯ ಇಲ್ಲ. ಬುದ್ಧನ ಕಥೆ ಇದೆಯಲ್ಲ, ಬುದ್ಧ ಕೂತ್ಕೊಂಡಿದ್ರು, ಪಕ್ಕದಲ್ಲಿ ಆನಂದ ಶಿಷ್ಯ ಕೂತ್ಕೊಂಡಿದ್ದ, ಮತ್ತು ಒಬ್ಬ ಬಂದು ಎರ್ರಾಬಿರಿ ಬೈಯಕ್ ಶುರು ಮಾಡ್ತಾನೆ ಬುದ್ಧನಿಗೆ. ಬುದ್ಧ ಏನ್ ಹೇಳ್ತಾನೆ? ಇವನಿಗೆ ಏನು ಹೇಳಬೇಕು ಅನ್ನೋದು ಹೇಳಕ್ ಆಗ್ತಾ ಇಲ್ಲ, ಅದಕ್ಕೆ ಬೈತಾ ಇದ್ದಾನೆ. ಬುದ್ಧ ಏನ್ ಹೇಳ್ತಾನೆ? ವಚನಗಳಲ್ಲಿ ಇಷ್ಟು ಶಕ್ತಿನೇ ಇಲ್ಲ. ಜೀವ ಏನು ತನ್ನ ಅಭಿಪ್ರಾಯ ಇದೆ ಅದನ್ನ ಸಂಪೂರ್ಣವಾಗಿ ವ್ಯಕ್ತಪಡಿಸುವಷ್ಟು ಶಕ್ತಿ ವಚನಗಳಲ್ಲಿ ಇಲ್ವೇ ಇಲ್ಲ. ಹಾಗಾಗಿ ಅವನೇನು ಅನ್ಕೊಂಡಿದ್ದಾನೆ ಅದನ್ನ ಹೇಳಕ್ ಆಗುತ್ತಿಲ್ಲ, ಅದಕ್ಕೆ ಅವನು ಈ ರೀತಿ ಬೈತಾ ಇದ್ದಾನೆ. ಆನಂದನಿಗೆ ಅರ್ಥ ಆಗೋದಿಲ್ಲ. ಮತ್ತು ಸಾಯಂಕಾಲ ಪುನಃ ವ್ಯಕ್ತಿ ಬರ್ತಾನೆ ಮತ್ತು ಬಂದು ಬುದ್ಧನ ಮುಂದೆ ಬಂದು ಅಳ್ಳಿಕ್ ಶುರು ಮಾಡ್ತಾನೆ. ಕಥೆ ಇದೆ, ಜಾತಕಮಾಲ ಕಥೆ. ಅವಾಗ ಬುದ್ಧ ಹೇಳ್ತಾನೆ, ನೋಡಿದ್ರೆ ಈಗ್ಲೂ ಕೂಡ ಅವನ್ ಏನ್ ಅನ್ಕೊಂಡಿದ್ದಾನೆ ಅದನ್ನ ಹೇಳಕ್ ಆಗುತ್ತಿಲ್ಲ, ಅದಕ್ಕೆ ಅಳ್ತಾ ಇದ್ದಾನೆ. ನಿಜವಾಗ್ಲೂ ಯಾವ ಈ ಕರ್ಮದ ಉದಯ ಇದೆ, ಇದು ಒಂದು ಕಡೆಗಿದೆ, ಜೀವದ ಭಾವಕರ್ಮ ಒಂದು ಕಡೆಗಿದೆ. ಆದ್ರೆ ಜೀವ ಯಾವತ್ತೂ ಕೂಡ ಭಾವಕರ್ಮವನ್ನ ಬದಲಾಯಿಸಕ್ ಹೋಗೋದೇ ಇಲ್ಲ. ತನ್ನ ಮೋಹ ರಾಗ ದ್ವೇಷ ಕಡೆಗೆ ಗಮನನೇ ಇಲ್ಲ ಜೀವಕ್ಕೆ. ಬದಲಾಯಿಸಕ್ಕೆ ಯಾರನ್ನು ಹೋಗ್ತಾ ಇದ್ದಾನೆ? ಆ ವ್ಯಕ್ತಿನ, ಆ ವಸ್ತುವನ್ನ. ಏನು ಈ ಗಾಡಿಯಿಂದ ಆಕ್ಸಿಡೆಂಟ್ ಆಯ್ತಾನೆ, ಇದನ್ನ ಇವತ್ತೇ ಮಾರ್ತೀನಿ ನಾನು ನೋಡ್ತೀವಲ್ಲ, ಯಾವ ಗಾಡಿಯಿಂದ ಆಕ್ಸಿಡೆಂಟ್ ಆಯ್ತು ಅದ್ರ ಮೇಲೆ ಪುನಃ ಕೂತ್ಕೋಬಾರ್ದು, ಯಾಕಂದ್ರೆ ಗಾಡಿ ಅನಿಷ್ಟ ಆಯ್ತು. ಅರೆ ಅನಿಷ್ಟ ತು ತೇರ ಪಾಪ ಉದಯ ಎಷ್ಟು ಅಜ್ಞಾನ ಇದೆ. ಅನಿಷ್ಟ ಏನಿತ್ತು? ನಿನ್ನ ಪಾಪದ ಉದಯ ಇತ್ತು, ಗಾಡಿ ಅಲ್ಲ. ಆದ್ರೆ ಗಮನ ಯಾವ ಕಡೆಗೆ ಹೋಗುತ್ತೆ? ಗಮನ ಎಲ್ಲ ಆ ವಸ್ತುವಿನ ಕಡೆಗೆ ಹೋಗುತ್ತೆ. ಆದ್ರೆ ಯಾವುದನ್ನ ಬದಲಾಯಿಸಬಹುದಿದೆ? ನನ್ನ ಮೋಹರಾಗ ದ್ವೇಷವನ್ನ ಬದಲಾಯಿಸಬಹುದಿದೆ, ಆದ್ರೆ ನೋ ಕರ್ಮವನ್ನ ಬದಲಾಯಿಸಕ್ಕಾಗೋದಿಲ್ಲ. ಯಾವುದನ್ನ ಬದಲಾಯಿಸಬಹುದು ಅದನ್ನ ಬದಲಾಯಿಸೋದಿಲ್ಲ, ಯಾವುದನ್ನ ಬದಲಾಯಿಸಕ್ ಆಗೋದಿಲ್ಲ ಅದನ್ನ ಬದಲಾಯಿಸಕ್ ಹೋಗ್ತಾನೆ. तो कैसे काम चलेगा बोलो? ऐसा तो अनादि काल से यही चल रहा है. ಅಜ್ಞಾನಿ ಅನಾದಿ ಕಾಲದಿಂದ ಇದನ್ನೇ ಮಾಡ್ತಾ ಇದ್ದಾನೆ. ನೋ ಕರ್ಮವನ್ನ ಬದಲಾಯಿಸಕ್ ಆಗೋದಿಲ್ಲ, ಬದಲಾಯಿಸಕ್ ಹೋಗ್ತಾ ಇದ್ದಾನೆ. ಭಾವಕರ್ಮವನ್ನ ಬದಲಾಯಿಸಬಹುದು, ಆದ್ರೆ ಗಮನನೇ ಇಲ್ಲ ಆ ಕಡೆಗೆ. ಎಷ್ಟು ಸಲ ನಮಗೆ ನನ್ನ ಭಾವಕರ್ಮಗಳ ಕಡೆಗೆ ನಮ್ಗೆ ಗಮನ ಹೋಗುತ್ತೆ, ನಮ್ಮ ಭಾವದ ಕಡೆಗೆ, ನಮ್ಮ ಪರಿಣಾಮಗಳ ಕಡೆಗೆ ಯಾವತ್ತೂ ಗಮನವೇ ಹೋಗೋದಿಲ್ಲ. ಏನ ಯಾರಿಗಾದ್ರು ಕೊರೋನಾ ಯಾಕೆ ಬಂತು? ಆ ವ್ಯಕ್ತಿಯಿಂದ ಬಂತು. ಅವನ್ ಪಾಸಿಟಿವ್ ಇದ್ದ, ಅವನ್ ಸಂಪರ್ಕಕ್ಕೆ ನಾನು ಹೋದೆ, ನಂಗೆ ಬಂತು.
ನಂಗ ಅದರಿಂದ ಬರ್ಲಿಲ್ಲ, ನನ್ನ ಪೂರ್ವಬದ್ಧ ಪಾಪದ ಉದಯ ಬಂದಿತ್ತು. क्यों विचार नहीं करता? ತ್ರೆಂಗಿಲಂ ಪಾತಯನ್ ಪದ್ಭ್ಯಾಂ ಸ್ವಯಂ ದಂಡೇನ ಪಾತ್ಯತೆ. ಪೂಜ್ಯಪಾದ ಸ್ವಾಮಿ ಏನ್ ಹೇಳ್ತಾರೆ, ತಾನಾಗಿಯೇ ತಾನೇ ಕರ್ಮ ಬಂಧವನ್ನ ಮಾಡಿದಾನೆ ಮತ್ತು ತಾನೇ ಹೇಳುತ್ತಾನೆ, ಬೇರೆಯವ್ರ ಮೇಲೆ ಆರೋಪ ಹೊರಿಸ್ತಾನೆ. ಯಾವ ರೆಂಬೆ ಮೇಲೆ ಕೂತಿದ್ದಾನೆ ಅದನ್ನೇ ಕಟ್ ಮಾಡ್ತಾ ಇದ್ದಾನೆ. तो क्या होगा? ಗಿರೇಗ क्या होगा? ಕೆಳಗಡೆ ಬೀಳ್ತಾನೆ. ಹಾಗೇನೆ ನಾನೇ ಭಾವಕರ್ಮವನ್ನ ಮಾಡಿ ಮತ್ತು ನಾನು ಹೇಳ್ತೇನೆ, ಮೇರೆ ಸಾಥ್ ಕ್ಯೂ ಹೋತಾ ಹೈ ಸಾ, ನನ್ ಜೊತೆ ಯಾಕಾಗುತ್ತೆ, ನನಗೆ ಯಾಕೆ ಈ ತರ ಕರ್ಮದ ಉದಯ ಬರುತ್ತೆ? ಅರೆ, ನೀನೇ ಭಾವಕರ್ಮವನ್ನ ಮಾಡಿದೀಯಾ, ನಿನಗೆ ಉದಯಕ್ಕೆ ಬರುತ್ತೆ, ಬೇರೆಯವ್ರಿಗೆ ಬರ್ಲಿಕ್ಕೆ ಹೆಂಗ್ ಸಾಧ್ಯ ಇದೆ? ಪುನಃ ಉದಯ ಬಂದಾಗ ಪುನಃ ನಾವು ಕರ್ಮವನ್ನ ಬದಲಾಯಿಸಕ್ ಹೋದ್ರೆ ಏನಾಗುತ್ತೆ? ಈ ಸಬ್ ನಕ್ಕಿ ಕರ್ ಲೇನಾ चाहिए. ಪ್ರಾಪರ್ಟಿ ಬರ್ತಾ ಇಲ್ಲ, ಅವ್ರ ಜಗಳ ಇದೆ, ಇವ್ರ ಜಗಳ ಇದೆ, ಗಮನ ಎಲ್ಲೆಲ್ಲಿ ಹೋಗುತ್ತೆ, ಅವರಿಂದ ಆಗ್ತಿದೆ, ಇವರಿಂದ ಅರೆ ಕರ್ಮ ತೋ ತೇರಾ ಹೈ, ನನ್ನ ಕರ್ಮದ ಉದಯ ಇದೆ. ನನಗೆ ಎಷ್ಟಂತ ಉದಾಹರಣೆ ಕೊಡಕ್ಕಾಗುತ್ತೆ? ಪ್ರತಿಯೊಂದು ವಿಚಾರದಲ್ಲಿಯೂ ನಾವು ಇದನ್ನ ಸ್ಪಷ್ಟವಾಗಿ ತಿಳ್ಕೊಬೇಕಾಗುತ್ತೆ. ನನ್ನ ಯಾವ ಪೂರ್ವಬದ್ಧ ಕರ್ಮದ ಉದಯ ಇದೆ, ಅದರಿಂದನೇ ಈ ಸಂಯೋಗಗಳ ಪ್ರಕಟ ಆಗಿದೆ. ಮತ್ತು ಈ ಸಂಯೋಗಗಳು ಕರ್ಮದ ಉದಯಕ್ಕೆ ಅನುಸಾರವಾಗಿ ಪರಿಣಮಿಸ್ತವೆ, ನನ್ನ ಭಾವನೆಗಳಿಗೆ ಅನುಸಾರವಾಗಿ ಅಲ್ಲ. ಹಾಗಾಗಿ ಈ ಸಂಯೋಗಗಳ ಮೇಲೆ ಗಮನವನ್ನ ಹರಿಸೋದು ಬಿಟ್ಟು ನಾನು ನನ್ನ ಕಡೆಗೆ ಗಮನ ಹರಿಸಿದ್ರೆ ಸಹಜವಾಗಿಯೇ ಕರ್ಮ ಬಂದು ಹೊರಟೋಗ್ಬಿಡುತ್ತೆ, ತನ್ನ ದಾರಿಗೆ ತಾನು ಹೊರಟೋಗ್ಬಿಡುತ್ತೆ ಅನ್ನೋದನ್ನ ಆಚಾರ್ಯರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇನ್ನ ಇಷ್ಟಾಯ್ತಲ್ಲ, ಇನ್ನು ನೆಕ್ಸ್ಟ್ ಸ್ಟೆಪ್, ಮುಂದಿನ ಸ್ಟೆಪ್ ಏನು? ಇನ್ನು ಮುಂದೆ ಹೇಳ್ತಾರೆ, ಈ ದ್ರವ್ಯ ಕರ್ಮ, ನೋ ಕರ್ಮ, ಭಾವಕರ್ಮ, ಇದ್ರಲ್ಲಿ ಏನ್ ಹೇಳಿದ್ರು? ದ್ರವ್ಯ ಕರ್ಮ ಪುದ್ಗಲ ಇದೆ, ನೋ ಕರ್ಮ ಪುದ್ಗಲ ಇದೆ, ಭಾವಕರ್ಮ ಜೀವದ್ದಿದೆ. ಇದು ಸತ್ಯ ಇದೆ. ಇನ್ನು ಆಧ್ಯಾತ್ಮಿಕ ದೃಷ್ಟಿಗೆ ಹೋಗೋದಾದರೆ ಸಮಯ ಸಾರ ಇತ್ಯಾದಿ ಗ್ರಂಥಗಳ ಪ್ರಕಾರ ಹೋಗೋದಾದ್ರೆ ಸಮಯ ಸಾರ ಏನ್ ಹೇಳುತ್ತೆ? ಈ ಭಾವಕರ್ಮವನ್ನ ಕೂಡ ಸಮಯ ಸಾರ ಪುದ್ಗಲದ್ದು ಅಂತ ಹೇಳುತ್ತೆ. ಭಾವಕರ್ಮ ಪುದ್ಗಲದ ಹೆಂಗಾಗತ್ತೆ? ಈ ನಿಜವಾಗ್ಲೂ ಭಾವಕರ್ಮ ಅಂತೂ ಜೀವದ್ದೇ ಇದೆ, ಭಾವಕರ್ಮ ಪುದ್ಗಲದ್ದಿಲ್ಲ. ಆದ್ರೆ ಅಜೀವದ್ದು ಅಂತ ಹೇಳಲಾಗುತ್ತೆ. अजीव का है ऐसा कहा जाता है तो जीव का, लेकिन अजीव है ऐसा कहा जाता है. क्यों कहा जाता है? कि उसका कारण है. ಇದು ಅಧ್ಯಾತ್ಮದ ದೃಷ್ಟಿಯಿಂದ ನೋಡಿ, ಎರಡು ಅಪೇಕ್ಷೆಗಳನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು. ಒಂದು ಕರ್ಣಾನಿಯೋಗದ ಅಪೇಕ್ಷೆ ಇದೆ, ಒಂದು ಅಧ್ಯಾತ್ಮದ ಅಪೇಕ್ಷೆ ಇದೆ. ಪ್ರವಚನ ಸಾರನ್ನ ಕೇಳಿದ್ರೆ ಪ್ರವಚನ ಸಾರ ಹೇಳುತ್ತೆ ಭಾವಕರ್ಮ ಜೀವ ದ್ರವ್ಯದ್ದಿದೆ. ಸಮಯ ಸಾರವನ್ನ ಕೇಳಿದ್ರೆ ಭಾವಕರ್ಮ ಅಜೀವದ್ದಿದೆ ಅಂತ ಹೇಳುತ್ತೆ. ಹಾಗಾದ್ರೆ ಯಾವ್ದು ಸತ್ಯ ಇದೆ? ಸ್ವರೂಪಾತ್ಮಕವಾಗಿ ಅಂತೂ ಭಾವಕರ್ಮ ಜೀವದ್ದೇ ಇದೆ. ಆದ್ರೆ ಪ್ರಯೋಜನದ ದೃಷ್ಟಿ ಯಾವುದು? ಈ ಭಾವಕರ್ಮ ಇದೆಯಲ್ಲ, ಇದು ಉತ್ಪನ್ನ ಯಾರ ಲಕ್ಷ್ಯದಿಂದ ಆಗತ್ತೆ? ಯಾರ ಕಡೆಗೆ ಗಮನ ಕೊಡೋದ್ರಿಂದ ಭಾವಕರ್ಮ ಉತ್ಪನ್ನ ಆಗುತ್ತೆ. ಅರ್ಥ ಆಗುತ್ತೆ ಏನ್ ಹೇಳ್ತಾ ಇದ್ದಾರೆ? ಕಿಸ್ಕೋ ದೇಖನೆ ಸೆ, ಕಿಸ್ಕೆ ಲಕ್ಷ್ಯ ಸೆ ಭಾವಕರ್ಮ ಹೋತೆ. ಯಾರ ಕಡೆಗೆ ಗಮನ ಕೊಡೋದ್ರಿಂದ, ಯಾರ ಬಗ್ಗೆ ಯೋಚನೆ ಮಾಡೋದ್ರಿಂದ, ಯಾರನ್ನ ನೋಡೋದ್ರಿಂದ ಭಾವಕರ್ಮಗಳು ಉತ್ಪನ್ನ ಆಗುತ್ತೆ. ಸೊ ಹೇಳ್ತಾರೆ ಪುದ್ಗಲದ ಕಡೆಗೆ ಗಮನ ಕೊಡೋದ್ರಿಂದ ಭಾವಕರ್ಮ ಉತ್ಪನ್ನ ಆಗುತ್ತೆ. अर्थ आगते? उद्गल के तरफ देखा तो भाव कर्म उत्पन्न होंगे, और यदि जीव अपने तरफ देखा तो भाव कर्म उत्पन्न नहीं होते. अर्थ आगते? तो जो जिसके लक्ष्य से हो वो उसी का है, उसका ओनर वही है. ऐसा होता है ना, अपन कहते हैं पुत्री का जन्म हुआ अपने घर में, है ना, पुत्री ಮಗುವಿನ ಜನ್ಮ ಆಯಿತು. ಆ ಯಾವ पुत्री है वो पुत्री बड़ी होकर के उसका विवाह हुआ, है ना. पुत्री का विवाह हुआ, पुत्रिಯ ವಿವಾಹ ಆಯಿತು.
ವಿವಾಹ ಆದ್ಮೇಲೆ ಯಾವ ಆ ಪುತ್ರಿ ಇದ್ದಾಳೆ ಅವಳ ಸ್ವಾಮಿ ಯಾರು ಅಂತ ಕೇಳಿದ್ರೆ ನಾವೇನ್ ಹೇಳ್ತೀವಿ? क्या प्रश्न पूछा गया? उस पुत्री का स्वामी कौन? बोलते पिता। पिता स्वामी नहीं है, पिता तो पिता है, लेकिन स्वामी किसको कहा जाएगा? कि वो पुत्री जिसको अपना समझ करके जिसके गले में वरमाला डालेगी उसको स्वामी कहा जाएगा, वो उसका स्वामी है ना। तो फिर उत्पन्न कहाँ हुई पुत्री? जन्म तो अपने घर में हुआ, ಜನ್ಮ ಎಲ್ಲಾಯ್ತು? ಪುತ್ರಿಯ ಜನ್ಮವಂತೂ ನಮ್ಮ ಮನೆಯಲ್ಲಾಯ್ತು. ಆದ್ರೆ ಸ್ವಾಮಿ ಯಾರು? ಯಾರನ್ನ ಅವಳು ತನ್ನ ಸ್ವಾಮಿ ಅಂತ ಒಪ್ಕೋತಾಳೆ ಅವನೇ ಸ್ವಾಮಿ. ಅರ್ಥ ಆಗತ್ತಿಲ್ಲ? ಹಾಗೇನೆ ಈ ಭಾವಕರ್ಮಗಳು ಉತ್ಪನ್ನ ಅಂತೂ ಜೀವದ್ರವ್ಯದಲ್ಲೇ ಆಗುತ್ತವೆ. उत्पन्न तो अपने में ही होते हैं, लेकिन किसको अपना समझते हैं? तो है पुद्गल को अपना समझते हैं, पुद्गल के लक्ष्य से होते हैं. ಪುದ್ಗಲದ ಕಡೆಗೆ ಗಮನ ಹರಿಸೋದ್ರಿಂದ, ಪುದ್ಗಲ ನನ್ನದು ಅಂತ ತಿಳಿಯೋದ್ರಿಂದ ಭಾವಕರ್ಮ ಉತ್ಪನ್ನ ಆಗುತ್ತವೆ. ಹಾಗಾಗಿ ಭಾವಕರ್ಮಗಳು ಅಜೀವದ್ವಿದೆ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಎಲ್ಲಿವರೆಗೆ ಈ ಭಾವಕರ್ಮಗಳಲ್ಲಿ ನನ್ನ ಏಕತ್ವ ಮಮತ್ವ ಬುದ್ಧಿ ಇದೆ ಅಲ್ಲಿವರೆಗೆ ಭಾವಕರ್ಮಗಳು ಬಿಟ್ಟು ಹೋಗೋದಿಲ್ಲ. ಇಡೀ ವಿಶ್ವದಲ್ಲಿ ಕಷಾಯ ಪರಿಣಾಮಗಳನ್ನ, ಕ್ರೋಧಮಾನ್ ಮಾಯ ಲೋಭವನ್ನ ಬಿಡುವಂತಹ ಅತ್ಯಂತ ವೈಜ್ಞಾನಿಕವಾದ ಪದ್ಧತಿ ಎಲ್ಲಾದ್ರೂ ಇದ್ರೆ ಅದು ಸಮಯ ಸಾರದಲ್ಲಿದೆ. ಏನ್ ಹೇಳ್ತಾರೆ? ಖಂಡಿತವಾಗ್ಲೂ ನಾನು ಅನೇಕ ತತ್ವಶಾಸ್ತ್ರಗಳನ್ನ ಓದಿದ್ದೇನೆ ಏನ. ಎಲ್ಲಾ ತತ್ವಶಾಸ್ತ್ರಗಳಲ್ಲಿ ಅನೇಕ ರೀತಿಯಾದ ಉಪಾಯಗಳಿದೆ. ಆದ್ರೆ ಸಮಯ ಸಾರದ ವೈಜ್ಞಾನಿಕ ಪದ್ಧತಿ ಎಲ್ಲೂ ಉಪಲಬ್ಧ ಇಲ್ಲ. ಯಾಕಂದ್ರೆ ಸರ್ವಜ್ಞ ಪರಮಾತ್ಮನ ವಾಣಿ ಇದೆ, ಬೇರೆ ಕಡೆ ಸಿಗ್ಲಿಕ್ಕೆ ಹೆಂಗ್ ಸಾಧ್ಯ? ಏನ್ ಹೇಳ್ತಿದ್ದಾರೆ ಅಲ್ಲಿ? ನೀನು ಎಲ್ಲಿವರೆಗೆ ಕ್ರೋಧವನ್ನ ನಂದು ಅಂತ ತಿಳಿತೀಯಾ ಅಲ್ಲಿವರೆಗೆ ನಿನ್ನಿಂದ ಕ್ರೋಧ ಬಿಟ್ಟು ಹೋಗೋದಿಲ್ಲ. ಎಲ್ಲಿವರೆಗೆ ನೀನು ಮಾಯಾಚಾರವನ್ನ ನಂದು ಅಂತ ತಿಳಿತೀಯಾ ಅಲ್ಲಿವರೆಗೆ ನೀನು ಬಿಟ್ಟು ಹೋಗೋದಿಲ್ಲ ಅದು. ಇದನ್ನ परद्रव्य कैटेगरी हाको। और जिसको मैं दूसरे का समझता हूं ना, जिसको पराया समझता हूं, उसकी तरफ ध्यान नहीं देता, और जैसे ध्यान नहीं गया वैसे क्रोध भी चला गया। समझ में आती है बात? ಯಾವಾಗ ನಾನು ಕ್ರೋಧವನ್ನ ಪರದ್ರವ್ಯ ಅಂತ ತಿಳಿತೇನೆ, ಪುದ್ಗಲ ಅಂತ ತಿಳಿತೇನೆ, ಅವಾಗ ಅದ್ರ ಕಡೆಗೆ ನಾನು ಗಮನನೇ ಕೊಡೋದಿಲ್ಲ. ಮತ್ತೆ ಯಾವಾಗ ಗಮನ ಕೊಡೋದನ್ನ ಬಿಟ್ಟು ಬಿಡ್ತೇನೆ ಆಗ ಸಹಜವಾಗಿಯೇ ಕ್ರೋಧ ಉತ್ಪನ್ನ ಆಗೋದಿಲ್ಲ. ಉತ್ಪನ್ನ ಆಗ್ಲಿಲ್ಲ ಅಂದ್ರೆ ನವೀನ ಕರ್ಮದ ಬಂಧ ಆಗೋದು. ಅರ್ಥ ಆಗುತ್ತೆ? ಈ ರೀತಿಯಾಗಿ ನವೀನ ಕರ್ಮದ ಬಂಧ ನಿಂತು ಹೋಗುತ್ತೆ. ನೋಡಿ, ನಾವು ಇವತ್ತು 3 ಹಂತದಲ್ಲಿ ಚರ್ಚೆ ಮಾಡಿದ್ದೇವೆ. ಏನಾಯ್ತು? ಕೊನೆಯ ಹಂತ ಏನ್ ಹೇಳ್ತಾ ಇದೆ? ಕೊನೆಯ ಸಾರಾಂಶ ಏನಿದೆ? ಕಿ ಜೀವ ದ್ರವ್ಯದ ಕೈಯಲ್ಲಿ ಮೋಹ ರಾಗ ದ್ವೇಷವನ್ನ ತಡೆಯೋದು ಜೀವ ದ್ರವ್ಯದ ಕೈಯಲ್ಲಿದೆ. ಭಾವಕರ್ಮದಲ್ಲಿ ಬದಲಾವಣೆ ಮಾಡೋದು ಜೀವ ದ್ರವ್ಯದ ಕೈಯಲ್ಲಿದೆ. ಹಾಗಾದ್ರೆ ಭಾವದ್ರವ್ಯವನ್ನ ಕಂಟ್ರೋಲ್ ಹೆಂಗ್ ಮಾಡೋದು? ಭಾವದ್ರವ್ಯದಲ್ಲಿ ಬದಲಾವಣೆ ಹೆಂಗ್ ತರೋದು? ಭಾವಕರ್ಮದಲ್ಲಿ ಹೇಳ್ತಾರೆ, ನೀನು ಭಾವದ್ರವ್ಯದಲ್ಲಿ ಭಾವಕರ್ಮದಲ್ಲಿ ಏನೂ ಬದಲಾವಣೆ ತರಲಿಕ್ಕೆ ಹೋಗಬೇಡ, ಅದರಲ್ಲಿ ಏನೂ ಬದಲಾವಣೆ ಮಾಡ್ಲಿಕ್ಕೆ ಹೋಗಬೇಡ. ನೀನೇನ್ ಮಾಡು, ಯಾವ ಈ ಭಾವಕರ್ಮ ಇದೆ ಅದನ್ನ ಪರದ್ರವ್ಯ ಅಂತ ತಿಳಿದುಬಿಡು. ಬಸ್ ಖತಮ್ ಹೋಗಿ बात खत्म हो गई. अपन बोलते हैं ना, कोई बहुत बड़ा शत्रु है ना, ತುಂಬಾ ದೊಡ್ಡ ಶತ್ರು ಇದ್ದಾನೆ ನನಗೊಬ್ಬ. ಆ ಶತ್ರುವನ್ನ ಹೆಂಗ್ ನನ್ನ ಜೀವನದಿಂದ ತೆಗೆದುಹಾಕೋದು? अपन बहुत उपाय करते. ಏನೇನು ಉಪಾಯ ಮಾಡ್ತಾರೆ ನಾವು ನೋಡಿದ್ದೇವಲ್ಲ. ಅವನು ಬಂದ್ರೆ ಕಣ್ಮುಂದ್ ಬಂದ್ರೆ ದೂರ ಹೊಟ್ಟೋಗ್ಬಿಡೋದು, ಅವನು ಬರ್ತಾನೆ ಅಂತ ಗೊತ್ತಿದ್ರೆ ಮೊದ್ಲೇ ಅಲ್ಲಿಂದ ಜಾಗ ಖಾಲಿ ಮಾಡ್ಬಿಡೋದು ಏನ, ಅಥವಾ ಅಕ್ಕಪಕ್ಕ ಮನೆ ಇದ್ರೆ ಅಲ್ಲಿಂದ ಶಿಫ್ಟ್ ಆಗ್ಬಿಡೋದು. ಮನೆ ಘರ್ ತಕ್ ಚೇಂಜ್ ಕರ್ ದೇತೆ ಲೋಗ್, ಮನೆ ಬದಲಾಯಿಸ್ಬಿಡ್ತಾರೆ. ಕ್ಯಾ ಕ್ಯಾ ಕರ್ತೆ. ಶತ್ರುವನ್ನ ದೂರ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು?
बहुत सिंपल है लेकिन अपन कॉम्प्लिकेटेड कर देते. ಏನ್ ಮಾಡೋದು? ಅರೆ ಅವನು ಯಾವ ಶತ್ರು ಇದ್ದಾನೆ ಅವನನ್ನ ನನ್ನ ಜ್ಞಾನದಿಂದ ತೆಗೆದುಹಾಕ್ಬೋದು. बोलो मुझे पता ही नहीं ये कौन व्यक्ति है. बोलो ಅರ್ಥ ಆಗ್ತಿದೆ? ಶತ್ರುವನ್ನ ನಮ್ಮ ಜೀವನದಿಂದ ಹೆಂಗ್ ತೆಗೆದುಹಾಕೋದು? ಈ ನನ್ನ ಜ್ಞಾನದಿಂದ ಶತ್ರುವನ್ನ ತೆಗೆದುಹಾಕ್ಬಿಟ್ರೆ ನನ್ನ ಜೀವನದಿಂದ ಹೊಟ್ಟೋದ ಅವನು. अब क्या फर्क पड़ता है वो सामने आकर बैठ जाए मुझे पता ही नहीं है कौन है. ಏನ್ ಹೇಳ್ತೀನಿ, ಮುಂದೆ ಬಂದು ಕೂತ್ಕೊಂಡ್ರು ನನಗೇನ್ ತೊಂದರೆ ಇದೆ, ನನಗ್ ಗೊತ್ತೇ ಇಲ್ಲ ಅವನು ಯಾರಿದ, ನಾನು ತೆಗೆದಾಕ್ಬಿಟ್ಟಿದ್ದೀನಿ ಜ್ಞಾನದಿಂದ. ಜನ ಹೇಳ್ತಾರೆ ಇದೇನು ಇಷ್ಟು ಸುಲಭ ಇದೆಯೇನು ಜ್ಞಾನದಿಂದ ತೆಗೆದುಹಾಕೋದು, ಅವನ್ ಮುಂದೆ ಬಂದ್ರೆ ನಂಗೆ ಗೊತ್ತಾಗೋದಿಲ್ವೇನು ಇವನೇ ನನ್ನ ಶತ್ರು ಅಂತ. ಅರೆ ಜ್ಞಾನದಿಂದ ಎಲ್ಲವೂ ಸಾಧ್ಯ ಇದೆ. ಸಮಜ್ಲೇನಾ ये बात बहुत अच्छी तरह से. ತುಂಬಾ ಚೆನ್ನಾಗಿ ಈ ವಿಚಾರವನ್ನ ತಿಳಿಬೇಕಿದೆ. ಜ್ಞಾನದಿಂದ ಎಲ್ಲವೂ ಸಾಧ್ಯ ಇದೆ. ಜ್ಞಾನದಿಂದನೇ ಕರ್ಮಬಂಧ ಇದೆ, ಜ್ಞಾನದಿಂದನೇ ನಿರ್ಜರ ಇದೆ, ಜ್ಞಾನದಿಂದನೇ ಮೋಕ್ಷ ಇದೆ. ಜ್ಞಾನ ಸಮ್ಯಕ್ ರೂಪವಾಗಿ ಯಾವ ವಿಚಾರವನ್ನ ಪರದ್ರವ್ಯ ಅಂತ ತಿಳಿಯುತ್ತೆ, ಪರವಸ್ತು ಅಂತ ತಿಳಿಯುತ್ತೆ, ಅದರ ಬಗ್ಗೆ ಜ್ಞಾನಕ್ಕೆ ಯಾವತ್ತೂ ಮೋಹ ರಾಗ ದ್ವೇಷ ಉತ್ಪನ್ನನೇ ಆಗುವುದು. ಹೋಗಿ ಬಾತ್ ಖತಮ್. ಯಾವ ವಿಚಾರವನ್ನ ಯಾವ ವಸ್ತುವನ್ನ ಜ್ಞಾನ ತನ್ನದು ಅಂತ ತಿಳಿಯುತ್ತೆ ಆ ವಸ್ತುವಿನ ಮೇಲೆ ಮಾತ್ರ ಮೋಹ ರಾಗ ದ್ವೇಷ ಉತ್ಪನ್ನ ಆಗುತ್ತೆ. ನಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ ಆಕ್ಸಿಡೆಂಟ್ ಆದ್ರೆ ನಮಗೆ ಯಾವ ರೀತಿ ಪರಿಣಾಮ ಬರುತ್ತೆ, ಮತ್ತು ದಿನ ಪೇಪರ್ ಅಲ್ಲಿ 4 ಆಕ್ಸಿಡೆಂಟ್ಗಳನ್ನ ಓದ್ತಾನೆ ಇರ್ತವೆ, ಅವಾಗ ಯಾವ ರೀತಿ ಪರಿಣಾಮ ಉತ್ಪನ್ನ ಆಗುತ್ತೆ. तो राग द्वेष के लिए आहार कौन बना? अपनापन. आहार तो वो है ना राग द्वेष के लिए. राग द्वेष मोह के मूल कारण ಯಾರಿದ್ದಾರೆ? ಈ ಏಕತ್ವ ಬುದ್ಧಿ. ಆ ಏಕತ್ವ ಬುದ್ಧಿ ಇಲ್ಲ ಅಂದ್ರೆ ರಾಗದ್ವೇಷ ಎಲ್ಲಿದೆ? ಅದಕ್ಕೆ ಸಮಯ ಸಾರ ಏನ್ ಹೇಳುತ್ತೆ, ನಿನ್ನ ಮೋಹ ರಾಗ ದ್ವೇಷವನ್ನೇ ಪರ ಅಂತ ತಿಳಿ. ಎಷ್ಟು ಅದ್ಭುತವಾದ ವಿಚಾರ ಇದೆ. ಪರ ವಸ್ತುವನ್ನಲ್ಲ, ನಿನ್ನಲ್ಲಿ ನಿನ್ನ ಅಂತರಂಗದಲ್ಲೇ ಉತ್ಪನ್ನ ಆಗುವಂತಹ ಯಾವ ವಿಕಾರಿ ಪರಿಣಾಮಗಳಿದೆ ಇವೆಲ್ಲ ಪರದ್ರವ್ಯವನ್ನ ನೋಡೋದ್ರಿಂದ ಉತ್ಪನ್ನ ಆಗುತ್ತೆ. ಹಾಗಾಗಿ ಈ ಪರಿಣಾಮಗಳನ್ನು ಪರ ಅಂತಾನೆ ತಿಳಿ. ನಿನ್ನ ಪರಿಣಾಮ ಯಾವುದು? ಈ ನಿನ್ನನ್ನು ನೋಡಿ ನಿನಗೆ ಯಾವ ಪರಿಣಾಮ ಉತ್ಪನ್ನ ಆಗತ್ತೆ ಅದು ನಿನ್ನ ಪರಿಣಾಮ ಇದೆ. ನಿನ್ನ ಜ್ಞಾನ ಸ್ವಭಾವವನ್ನ ನೋಡಿ ಯಾವ ಜ್ಞಾನ ಪರಿಣಾಮ ಉತ್ಪನ್ನ ಆಗುತ್ತಾ ಇದೆ ಅದು ನಿನ್ನ ಪರಿಣಾಮ ಇದೆ. ನಿನ್ನ ದರ್ಶನ, ಜ್ಞಾನ, ಚಾರಿತ್ರ, ಸುಖ, ಅನಂತ ದರ್ಶನ, ಅನಂತ ಜ್ಞಾನ, ಅನಂತ ಸುಖ ಇವುಗಳನ್ನ ನೋಡಿ ನಿನ್ನಲ್ಲಿ ಯಾವ ನಿನ್ನ ಪರಿಣಾಮ ಉತ್ಪನ್ನ ಆಗುತ್ತಾ ಇದೆ ಅದು ನಿನ್ನ ಪರಿಣಾಮ ಇದೆ. ಆದ್ರೆ ಪುದ್ಗಲವನ್ನ ನೋಡಿ ನಿನ್ನಲ್ಲಿ ಯಾವ ಪರಿಣಾಮ ಉತ್ಪನ್ನ ಆಗುತ್ತಾ ಇದೆ ಅದು ಪುದ್ಗಲದ್ದೇ ಇದೆ. ಯಾಕೆ? ಅದನ್ನ ನಿನ್ನದು ಒಂದು ಬಿಟ್ರೆ ಪುನಃ ಉತ್ಪನ್ನ ಆಗುತ್ತೆ. ಆ ದೃಷ್ಟಿಯಿಂದ ಅದನ್ನ ಪುದ್ಗಲದ್ದು ಅಂತ ಕರೆದ್ರು. ಆದ್ರೆ ವಾಸ್ತವಿಕವಾಗಿ ಜೀವದ್ರವ್ಯದಲ್ಲೇ ಉತ್ಪನ್ನ ಆಗುತ್ತೆ. ಹಾಗಾಗಿ ಜೀವದ್ರವ್ಯದೇ ಇದೆ, ಆದ್ರೆ ಅದನ್ನ ಪರವಸ್ತು ಅಂತ ತಿಳಿ